ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ. ಎಲ್ಲ ತಪ್ಪು ನಂದೆ, ಎಲ್ಲ ತಪ್ಪು ನಂದೆ, ನನ್ನಿಂದಾನೆ ಎಲ್ಲ. ಮತ್ಲಬಿ ಒಡ್ ತಗೋತ್ಯೋ, ತಲೆ ಒಡ್ ತಗೋತ್ಯೋ, ಜೀವಲ್ಲಿ ತಗೋತ್ಯೋ, ಬೇರ ಬರ್ಸೆ ಕಾಡಿಂದ ಹಿಡ್ದು ಟಾಗೋರ್ಗು ಬ್ರೀಡು ಬ್ರೆಡ್ ಪಿನ್ ಟು ಪಿನ್ ತಿಂದ ಐಡಿಯಾ ಗುರು. ನಾನಿನ್ ಫಾಲೋವರು. ನೀನ್ ಸತ್ರು, ನಾನ್ ಸತ್ರು, ನೀನ್ ಹೇಳಿದ ಐಡಿಯಾ ಸಾಯಲ್ಲ ಗುರು. ಒಂದೊಂದಕ್ಕೂ ಲಿಂಕ್ ಇದೆ. ಪ್ರತಿಯೊಂದು ಆರ್ಡ್ರಲ್ಲಿ ಬರೀತಾ ಹೋದ್ರೆ ಭಗವದ್ಗೀತೆ. ಹುಲಿ ಹತ್ರ ಹೋಗಿ ನಾಯಿ ತರ ಆಡು ಅಂದ್ರೆ ನಾವೇನ್ ಬೊಗಳ್ತೀವೋ ಮೊದಲು ಅದನ್ನ ಮಾಡಿ ತೋರಿಸ್ಬೇಕು. ಸುಮ್ನೆ ವೇದಾಂತಗಳು ಹೇಳ್ಕೊಂಡು ಕೂತ್ರೆ ಬ್ಯಾಡ್ ಮ್ಯಾನರ್ಸ್. ಕಿತ್ತೋದ್ ಬದುಕನ್ನ ಬದುಕಕ್ಕೆ ಕ್ರಿಮಿನಲ್ಗೂ ಕಿಂಗ್ ಅಷ್ಟೇ ರೀಸನ್ ಇದೆ. ವ್ಯವಸ್ಥೆ ತಪ್ಪಲ್ಲ, ಮನುಷ್ಯನ ಯೋಚನೆ ತಪ್ಪು. ಅಪ್ಪಣ್ಣ, ನಮ್ ಜನರೇಷನ್ಗೆ ಪೇಷನ್ಸ್ ಇಲ್ಲ. 9 ತಿಂಗಳು ತಾಯಿ ಗರ್ಭದಲ್ಲಿ ನೆಮ್ಮದಿಯಾಗಿ ಅಮಿಕಂಡ್ ಮನೆಗಿದ್ದವರು ಹೊರಗಡೆ ಬಂದ ತಕ್ಷಣ ಹತ್ರ ಫಾಸ್ಟ್ 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 ಫಾಸ್ಟ್. ಬೀಜ ನೆಟ್ಟ ತಕ್ಷಣ ಗಿಡ ಬರ್ಬೇಕು, ಗಿಡ ನೆಟ್ಟ ತಕ್ಷಣ ಹಣ್ಣು ಬರ್ಬೇಕು, ಹಣ್ಣು ಬಿಟ್ಟಿದ ತಕ್ಷಣ ಕಿತ್ಕೊಂಡ್ ತಿನ್ಬೇಕು. ಸರ್ ನಡ್ರಿ ಹಾಸ್ಪಿಟ್ಲಿಗೆ ಹೋಗೋಣ. ಯಾಕೆ ಮುನ್ರಾಜು, ಹುಷಾರಿಲ್ವಾ? ನನಗ ನಡ್ರಿ ನೀವು. ಮುನ್ರಾಜ್ ಅವ್ರೆ, ನಿಮ್ನ ನೋಡಿದ್ರೆ ಸೇಮ್ ನನ್ನ ಕಾಲೇಜ್ ಫ್ರೆಂಡ್ ಮೂನ್ ಪ್ರಕಾಶ ನೆನಪಾಗ್ತಾರೆ. 6 ತಿಂಗಳ ಹಿಂದೆ ಓದಿ ದಬಾಕಿ ಡಿಗ್ರಿ ಮುಗಿಸಿರೋ ಖುಷಿಲಿ ದೊಡ್ಡ ಮೂನ್ ತೋರ್ಸಕ್ಕೆ ನಮ್ನೆಲ್ಲಾರನು ಮೂನ್ ಡಾಬಾ ಕರ್ಕೊಂಡೋದ. ಆವತ್ತು ಎಣ್ಣೆ ಹೊಡೆದಿದ್ದಷ್ಟೇ, ಮತ್ತೆ ಇವತ್ತೇ ಹೊಡಿತಾ ಇರೋದು. ಮಗ ಹುಟ್ಟಿಸ್ದವನು ಪೂರ್ತಿ ಪ್ಯಾಕೇಜ್ ಮಾಡಿ ಹುಟ್ಟಿಸಿರ್ತಾನೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ ಟೈಮ್ ಬಂದಾಗ ತಡಕ್ಕೋ, ಅಮ್ಮಿಕ್ಕೋ, ಕ್ಯೂಚ್ಕೋ, ಕೊನೆಗೂ ನರಳಾಡಿ ಇನ್ನೇನ್ ತುಸ್ ಅಂತ ಬಿದ್ದೋಗೋ ಸ್ಟೇಜಲ್ಲಿ ಎಲ್ಲ ಅರ್ಥ ಆಯ್ತು, ಜೀವನ ನಶ್ವರ ಅಂತ ಪುಂಗ್ಬಿಟ್ಟು ಹೋಗ್ಬಿಡೋದು. ಇನ್ನೊಬ್ಬರ ರೂಟಲ್ಲಿ ನಾವು ನಡೆಯೋದು ಬ್ಯಾಡ್ ಮ್ಯಾನರ್ಸ್. ನಮ್ ದಾರಿ ನಾವೇ ಹುಟ್ಟಾಕೋಬೇಕು. ಟಾಪಿಕ್ ಚೇಂಜ್ ಆಗ್ಬೇಕು ಅಂದ್ರೆ ಲೊಕೇಶನ್ ಶಿಫ್ಟ್ ಆಗ್ಬೇಕು. ತುಂಬಾ ಹೊತ್ತು ಒಂದೇ ಕಡೆ ಕೂತ್ರೆ ಕೊಳ್ತೋಗ್ತೀವಿ. ಲೈಫು ನದಿ ತರ ಮೂವಿಂಗ್. ಇವರೇ ನಮ್ಮ ಅಪ್ಪ ಅಮ್ಮ ಆಗ್ಬೇಕು ಅಂತ ನಾವೇನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ವಾ? ಜೋಪಡಿನೋ ಬಂಗ್ಲಾನೋ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ದೊರೆ ಆಗ್ತೀಯೋ ಗುಲಾಮ್ ಆಗ್ತೀಯೋ ದುಡ್ಡು ಡಿಸೈಡ್ ಮಾಡುತ್ತೆ. ದುಡ್ಡು ಕೊಟ್ರೆ ಗನ್ ಸಿಗುತ್ತ ಮಗ? ದುಡ್ಡು ಕೊಟ್ರೆ ಮೂನಲ್ಲಿ ಸೈಟೇ ಸಿಗತ್ತೋ ಗನ್ಯ ಲೆಕ್ಕ. ಕಣ್ಣಿಲ್ದೇ ಇರೋನ್ಗೆ ಕನ್ನಡಿ ಮಾರಬೇಕು ಅಂದ್ರೆ ಎಷ್ಟು ಟ್ಯಾಲೆಂಟ್ ಇರ್ಬೇಕೇಳೋ. ಕಳ್ಳಂತರ ಶ್ರದ್ಧೆ ಇರ್ಬೇಕು. ರೋಗಿ ಭೋಗಿ ಯೋಗಿ ಇವ್ರು ಯಾರು ರಾತ್ರಿ ನಿದ್ದೆ ಮಾಡಲ್ಲ ಕಣ್ಣ. ಹಂಗಾದ್ರೆ ಇವತ್ ಜಾಗರಣೆನೆ. ಮಣ್ಣಿಂದಾನೇ ಎಲ್ಲ, ಮಣ್ಣಿಗೆ ಹೋಗ್ಬೇಕು, ಮಣ್ಣಿಂದಾನೇ ಬರ್ಬೇಕು. ಸರ್ ಫಸ್ಟ್ ಹಣೆಗಿಂತ ಬಾಯಿಗೆ ಹೊಲಿಗೆ ಹಾಕ್ಬಿಟ್ಟು ಆಮೇಲೆ ಹಣೆಗೆ ಹಾಕೋದ್ರಾಗಲ್ವಾ ಸರ್? ಸರ್ ಹಿಂಗೆ ಮಾತಾಡ್ಕೊಂಡು 21 ಕೇಸ್ ತಲೆ ಮೇಲೆ ಹಾಕೊಂಡವ್ರೆ. 19 ಕೇಸು 21 ಅಲ್ಲ. ಬೆಳಗ್ಗೆ ಸೂಟ್ ಮಾಡೋದ್ರಲ್ಲ ಅವ್ರಿಗೂ ಶುಗರ್ ಏರ್ಬಿಟ್ಟು ಅವರು ಸತ್ತೋಗೋರೆ. ಅದನ್ನು ಸೇರ್ಸಿ ಹೇಳ್ದೆ. ಯಾರ್ರಿ ಇವರು? ಇಂಥಲ್ಲ ನಾವು ಟ್ರೀಟ್ಮೆಂಟ್ ಡಾಕ್ಟ್ರೇ ಎದ್ದು ನಿಂತ್ಕೊಂಡು ಜೋರಾಗಿ ತಪ್ಕೊಂಡ ಅಂದ್ರೆ 22ನೇ ಕೇಸಪ್ಪ. ಹೌದು ಸರ್ ರೇ ಸುಮ್ಮನೆ ಹೊಲಿಗೆ ಹಾಕ್ರಿ ನೀವು.
ಕೇಕ್ ಇಟ್ಟವನೇ ದುಡ್ದಾದ್ರೂ ತಿನ್ನು ಬಡ್ದಾದ್ರೂ ತಿನ್ನು ಚಾಯ್ಸ್ ಈಸ್ ಯೋರ್ಸ್. ಎಲ್ಲ ಒರಿಜಿನಲ್ ಕಂಟ್ರಿ ಮೇಡು. ಮಾಮು ಚೆಕ್ ಮಾಡು ಮಾಮು. ಏ ಆಟ ಎಲ್ಲ ಬೇಡ ಗುರು, ಸೌಂಡ್ ಆದ್ರೆ ಪೊಲೀಸ್ನವರಿಂದ ಸಮಸ್ಯೆ ಆಗುತ್ತೆ. ಇರಮ್ಮ, ಈ ಏರಿಯಾ MLA ಅವ್ರ ಅಂಕಲ್ಲು. ಪೆನ್ ತಗೊಂಡ್ರೆ ಚೆಕ್ ಮಾಡ್ತೀವಿ, ಇನ್ ಗನ್ ತಗೊಂಡ್ರೆ ಸುಮ್ಮನೆ ಬಿಡ್ತೀವ? ಗುರು ಬೇಡ ಗುರು, ಅದು ಚೆಕ್ ಮಾಡ್ತೀನಿ. ಒಂದ್ ನಿಮಿಷ ಬ್ರದರ್ ರಿಲ್ಯಾಕ್ಸ್ ಮ್ಯಾನ್. ಈ ಗುನ್ನೀಸು ನನ್ನ ಹತ್ರನು ಬೇಜಾನ್ ಟೋಕನ್ ಹಾಕೊಂಡವನೆ. ಫಸ್ಟ್ ನಾನ್ ಕಾಸು ರಿಕವರಿ ಮಾಡ್ಕೊತೀನಿ, ಆಮೇಲೆ ಈ ಬಾಡಿ ನಿಮ್ಗೆ ಹ್ಯಾಂಡ್ ಓವರ್. ಹೆಂಗಾದ್ರೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಳಿ. ಲೈ ಗುನೀಸ್, ಗನ್ನು ಅಥವಾ ಕಾಸು ಎರಡರಲ್ಲಿ ಯಾವ್ದೋ ಒಂದು ಕೊಟ್ಬಿಡಮ್ಮ. ಬ್ರದರ್ ಯಾರ್ ಬ್ರದರ್ ನೀವು? ಇದಕ್ಕಿಂತ ಮುಂಚೆ ನಮ್ಮ ಮದರ್ ಪ್ರಾಮಿಸ್ ನಾನು ನಿಮ್ಮ ನೋಡಿಲ್ಲ ಗುರು. ಯಾರು ಗುರು? ನಂದು ಒಂದು ವ್ಯವಹಾರ, ನಿಂದೇನೋ ಸೆಂಟ್ರಲ್ಲಿ. ಥ್ಯಾಂಕ್ಸ್ ಗುರು. ಪರವಾಗಿಲ್ಲ ಬಾ. ನನಗೆ ನೀವು ಪರಿಚಯನೇ ಇಲ್ಲ, ನನ್ನ ಹೆಸರೇನು ಗೊತ್ತಾಯ್ತು ನಿಮಗೆ? ಮಾರ್ಕೆಟಲ್ಲಿ ಕಂಟ್ರಿ ಪಿಸ್ಟಲ್ ಅಂದ್ರೇನೆ ಗುನ್ನೀಸ್ ಅಂತಾರೆ. ನನಗೂ ಒಂದು ಗನ್ ಬೇಕಾಗಿತ್ತು. ಒಂದು 9mm ಸಿಗ್ಬೋದಾ? ಡೆಫಿನೆಟ್ ಆಗಿ ಕೊಡಿಸ್ತೀನಿ ಬನ್ನಿ. ಹಲೋ, ಯಾರಾದ್ರೂ ಇದ್ದೀರಾ ಸರ್? ಒಂದಕ್ಷರನು ಬಿಡದೆ ಸತ್ಯ ಹೇಳಿದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ಇದು ಗೋವರ್ಧನ್ ಗಡದ ಕಂಟ್ರಿ ಪಿಸ್ತೂಲ್ ಸರ್. ಅಲ್ಲಿ ಸೈಕಲ್ ಪೈಪ್ ಸಿಕ್ಕಿದ್ರು ಗನ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಗೋಡಾದಲ್ಲಿ ನನ್ನ ಫ್ರೆಂಡ್ ಚಾಕ್ನಾ ಅಂತ ಅವನೇ ಸರ್. ಚಿನ್ನದ ಕಡ್ಲೆಕಾಯಿ ಕಂಟ್ರಿ ಮೇಡ್ ಗನ್ ವ್ಯವಹಾರ ಮಾಡೋಣ ಅಂತ ಇಬ್ಬರನ್ನ ನನ್ನ ಹತ್ರ ಕರ್ಕೊಬಂದೆ ಸರ್. ಅವರಿಬ್ರು ಗೋಡಾದವರು, ಒಬ್ಬ ಮಗ ಇನ್ನೊಬ್ಬ ಫೀನಿಕ್ಸ್.
ಕಂಟ್ರಿ ಪಿಸ್ತೂಲ್ ಎಷ್ಟು ಬೇಕಾದರೂ ಮಾಡಿಕೊಡ್ತೀವಿ ಅಂದರು. ಡೀಲ್ ಓಕೆ ಆಯ್ತು. ಚಿನ್ನದ ಕಡಲೆಕಾಯಿನ ಡೈಮಂಡ್ ಸ್ಪೆಷಲಿಸ್ಟ್ ಭಂಡಾರಿ ಹತ್ರ ತಗೊಂಡೋಗಿ ತೋರಿಸ್ದೆ. ಈ ಥರದ ಕಡಲೆಕಾಯಿ ಎಷ್ಟಿದೆ ನಿಮ್ಮ ಹತ್ರ? ಎರಡೇ ಸಿಕ್ಕಿತ್ತು. 2-3 ಮೂಟೆ ಸಿಕ್ಕಿದೆ ಅಂತ ಹೇಳೋದು ಬಿಟ್ಬಿಟ್ಟು ಅದನ್ನ 2 ಸಿಕ್ಕಿದೆ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ? 1-2ರಿಂದ ಏನೂ ಆಗಲ್ಲ. ಮೂಟೆ ತಂದ್ರೆ ಲಕ್ಷ ತಗೊಂಡು ಹೋಗ್ಬೋದು. ಅದಾದ್ಮೇಲೆ ಒಂದು ಮಿಡ್ ನೈಟ್ ಚಾಕ್ನಂದು ಫೋನ್ ಬಂತು. ಕಂಟ್ರಿ ಪಿಸ್ತೂಲು ರಿವರ್ಸ್ ಫೈರ್ ಆಗೋಯ್ತು. ಕಂಟ್ರಿ ಮೇಡು ಅಂದಮೇಲೆ ರಿವರ್ಸ್ ಫೈರ್ ಆಗೇ ಆಗತ್ತಪ್ಪ. ಶೋಲೆ ಬಾಬು, ತುಳಿದು ಸಾಯಿಸ್ಬಿಡ್ತೀನಿ. ಪಿಸ್ತೂಲ್ ರಿವರ್ಸ್ ಫೈರ್ ಆಗಿದ್ದು ನನ್ನ ಕಣ್ಗೆ. ಎಲ್ಲಿದ್ಯಾ ನೀನು? ಮುಂಡಾಬಾಗ್ ಬಂದ್ಬಿಡಿ. ಏ ಚಕ್ನ, ಮುಂಡಾಬಾ ಅಂತೆ, ಅಲ್ಗೇಳೋ. ಮಗ ಕಣ್ಣಿಗೆ ಏಟ್ ಮಾಡ್ಕೊಂಡು ಬಂದಿದ್ದ. ಫೀನಿಕ್ಸ್ ಎಲ್ಲಿ ಅಂದಿದ್ದಕ್ಕೆ ಗೋಡಾದಲ್ಲಿ ಕೇಸ್ ಮಾಡ್ಕೊಂಡಿದ್ದೀವಿ ಅಂದ. ಡೀಟೇಲ್ ಹೇಳಲಿಲ್ಲ. 2 ದಿನ ಡಾಪಾದಲ್ಲೇ ಶರ್ಟ್ರ್ ಕೊಟ್ಟೆ. ಹುಷಾರಾಗಿ ಅಲ್ಲಿಂದನೇ ಫೀನಿಕ್ಸಿಗೆ ಫೋನ್ ಮಾಡಿ ಮಗ ಹೊರಟೋದ. 6 ತಿಂಗಳು ಫೀನಿಕ್ಸ್ ಹತ್ರ ಕಂಟ್ರಿ ಪಿಸ್ತೂಲ್ ತಂದು ವ್ಯವಹಾರ ಮಾಡ್ತಿದ್ದೆ. ಮಗ ಈ ಫೀನಿಕ್ಸ್ ಜೊತೆ ಇರಲಿಲ್ಲ. ಈಗ ರೀಸೆಂಟ್ ಆಗಿ ಜ್ಯುವೆಲರಿ ರಾಬ್ರಿ ಮಾಡಿದ್ದು ಒಡವೆ ತಂದಿದ್ರು. ನಾನು ಅದನ್ನು ಕರಗಿಸಿ ಕ್ಯಾಶ್ ಕೊಟ್ಟೆ. ಅವನ್ಯಾರೋ ಗೋಡಾದ ಗನ್ ಮೇಕರ್ ಕೇಶಪ್ಪ, ಅವ್ನು ಮಾಡ್ಕೊಟ್ಟಿದ್ದ ಗನ್ನಿಂದಲೇ ನನ್ನ ಕಣ್ಣು ಹೋಯ್ತು ಅಂತ ಮಗ ಕೂಗಾಡ್ತಿದ್ದ. ಕೇಶಪ್ಪ ಇನ್ನೊಂದು ಗನ್ ಮಾಡಬಾರ್ದು. ಆ ನನ್ನ ಮಗ ಬದುಕಿರ್ಬಾರ್ದು. ಸರ್, ಜ್ಯುವೆಲರಿ ರಾಬ್ರಿ ಮಾಡಿ ಬರ್ತಿದ್ದ ದುಡ್ಡಲ್ಲಿ ಗನ್ ಮೇಕಿಂಗ್ ಶುರು ಮಾಡಿದ್ರು ಸರ್. ಗೋಡಲ್ಲಿ ಯಾವನ್ ಗನ್ ಮಾಡಲ್ಲ ಅಂತನೋ ಅವನಿಗೆ ತಿನ್ನಕ್ಕೂ ತೊಳ್ಕೊಳಕ್ಕೂ ಕೈ ಇರಬಾರ್ದು, ಹಂಗೆ ಕತ್ತರಿಸಾಕ್ತಿವಿ ಅಂತ ಹೇಳೋ. ಇಡೀ ಗೋಡ ಇವ್ರ ಮಾತು ಕೇಳೋಂಗ್ ಮಾಡ್ಕೊಂಡು ಇವ್ರಿಗೆ ಆಪೋಸಿಟ್ ತಲ್ವಾರ್ ತಾತಯ್ಯ. ಗೋಡಾಗೆ ಇವ್ರ ವಂಶದವರೇ ಮೂಲ ಅಂತೆ. ಮಗ ಈ ಫೀನಿಕ್ಸ್ನ ಹೆದರ್ಸಕ್ಕಾಗದೆ ತಾತಯ್ಯ ರಾಜಕೀಯ ಪವರ್ ಬೇಕು ಅಂತ 2 ಗುಂಪುಗಳ ನಡುವೆ ಗಲಾಟೆ ಶುರುವಾಯಿತು. ರೀಸೆಂಟ್ ಆಗಿ ಡೈಮಂಡ್ ಸ್ಪೆಷಲಿಸ್ಟ್ ಭಂಡಾರಿನ ಗೋಡ ಕರ್ಕೊಂಡು ಹೋಗಿದ್ರು. ಏಕಶಿಲಾ ನರಸಿಂಹ. ಬೆಲೆ ಕಟ್ಟಕ್ಕಾಗಲ್ಲ. ಮಣ್ಣು ಚಿನ್ನನೆ, ಕಲ್ಲು ಚಿನ್ನನೆ, ಬಂಗಾರದ ಭೂಮಿ. ಇದನ್ನ ಸಾಗಿಸಿದ್ರೆ ಲೋಡ್ಗಟ್ಲೆ ದುಡ್ಡು. ಭಂಡಾರಿ ಅಲ್ಲಿನ ಹಳೆ ವಿಗ್ರಹಗಳನ್ನು ಸಾಗಿಸೋ ಪ್ಲಾನ್ ಮಾಡ್ತಿದ್ದ. ಮಗಾಯ್ ಫೀನಿಕ್ಸ್ ಇಬ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾರೆ ಸರ್.
ಇದು ಯಾವ ವ್ಯವಹಾರದಲ್ಲೂ ನಾನು ಇನ್ವಾಲ್ವ್ ಆಗಿಲ್ಲ. ಕಟ್ಟ ಫೀನಿಕ್ಸ್ ಹತ್ರ ತಗೋತೀನಿ, ಚಿನ್ನ ಖರ್ಚಿಸಿ ಬಿಸ್ಕೆಟ್ ಮಾಡಿ ಆಂಧ್ರಕ್ಕೆ ತಗೊಂಡೋಗಿ ನಾನು ವ್ಯಾಪಾರ ಮಾಡ್ಕೋತೀನಿ. ಬಾಸ್ ಬಿಟ್ಬಿಡಿ ಬಾಸ್, ಎಲ್ಲ ಆಗೋಯ್ತು ಬಾಸ್, ಬಿಟ್ಬಿಡಿ. ನಿಮ್ಗೆ ಕೇಶಪ್ಪನವ್ರು ಗೊತ್ತಾ? ಯಾವ ಕೇಶಪ್ಪ? ಕಟ್ಟ ಮಾಡ್ತಾನಲ್ಲ. ಹಳೆ ತಲೆಗಳೆಲ್ಲ ಊರ್ಬಿಟ್ಟು ಹೋದ್ವು. ಒಂದು ಡೂಪ್ಲಿಕೇಟ್ ಗನ್ ಬೇಕಾಗಿತ್ತು. ಈ ಊರಲ್ಲೆಲ್ಲ ಡೂಪ್ಲಿಕೇಟೇ ಸಿಗೋದು. ನೀವು ಹುಡುಕ್ತಾರ ಕೇಶಪ್ಪ ಈಗ ಹುಚ್ಚ ಆಗಿದ್ದಾನೆ. ಯಾವಾಗಲೂ ಬಕೆಟ್ ಮೋಟ್ ಪಾರ್ಕೆ ಇಟ್ಕೊಂಡು ತಿರ್ಗ್ತಾ ಇರ್ತಾನೆ. ಅಂಗಡಿಗಳ ಮುಂದೆ ಕಸ ಗುಡಿಸಿ ಅವ್ರು ಕೊಡಾದ್ನ ಇಸ್ಕೊಂಡು ಜೀವನ ಮಾಡ್ತಾನೆ. ಇಡೀ ಗೋಡ ಎಲ್ಲ ಹುಚ್ಚಿನ ಥರ ಅಲಿತಾನೆ. ನರಸಿಂಹಗುಡದಲ್ಲಿ ಬಂದು ಮಲಗ್ತಾನೆ. ಸತ್ತವನ್ ಬಗ್ಗೆ ಏನ್ ಮಾತಾಡ್ತೀಯ? ಹೋಗ. ನೀವೇನ್ ಮಿಲಿಟರಿ ಅವರಾ? ಇಲ್ಲಪ್ಪ. ಏನ್ ನಿನ್ನ ಹೆಸರು? ಪಚ್ಚಿ. ರುದ್ರ. ಏನ್ ಈ ಜಾಗದ ಹೆಸರು? ಬೂದಿಗುಡ್ಡ. ಶೂಟ್ ಮಾಡೋ. ಇಲ್ಲಿ ಶೂಟ್ ಮಾಡೋ. ಯಾರೋ? ರುದ್ರ. ಕಾಲ್ ಮೀ ರು. ನಿನ್ನ ಹೆಸರು ಹೇಳಲ್ಲ. ಬೇಡ. ನಿಮ್ಮೂರಲ್ಲಿ ಗನ್ನು ಬುಲೆಟ್ ನ ಬಜ್ಜಿ ಬೋಂಡಾ ತರ ಮಾರ್ತೀರಾ ಅಂತದ್ರಲ್ಲಿ ನೀವೇನ್ರೋ ಬಚ್ಚಾಗಳ ತರ ಬಚ್ಚಾ ಜೋಡಿಸ್ಕೊಂಡು ಆಡ್ತಾ ಇರೋದು? ಲೇ ಪಚ್ಚಿ, ಬ್ಯಾಗ್ ಲೆಕ್ಕ ಗನ್ನಲ್ಲಿ ಲಗೋರಿ ಆಡೋಣ ಬನ್ರೋ. ಏನಿಲ್ಲ, ಸಿಂಪಲ್ ಸೇಮ್ ಲಗೋರಿ ರೂಲ್ಸೆ. ಆದ್ರೆ ತಲೆಗೆ ಎದೆಗೆ ಹೊಡಿಬಾರ್ದು. ಕೈಗೊಡಿರಿ, ಕಾಲ್ಗೊಡಿರಿ. ಬುಲೆಟ್ ಎಕ್ಸಿಟ್ ಆಗ್ಬೇಕು ಅಷ್ಟೇ. ಆಡೋಣ. ಲಗೋರಿ ತಲೆಗೆ ಎದೆಗೆ ಹೊಡೆಯಂಗಿಲ್ಲ, ಕೈ ಕಾಲಿಗೆ ಮಾತ್ರ. ಬೇಡ ಬೇಡ ತುಳಸಿ, ಬೇಡ. ದೇವ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋಬೇಕು. ಕಣ್ ಕಿತ್ತಾಕ್ಬಿಡ್ತೀನಿ. ನನ್ನ ಮಕ್ಳ ಅವಳನ್ನ ಯಾರಾದ್ರೂ ಕಣ್ಣೆತ್ತಿ ನೋಡಿದ್ರೋ ಗನ್ನಲ್ಲಿ ಸುಡ್ಬಾರ್ದು ಜಾಗ ಸುಟ್ಬಿಡ್ತೀನಿ. ಏನಾಯ್ತು? ನೋವಾಯ್ತು. ಗೆಜ್ಜೆ ಗುಂಡು ಬಿದ್ದಿದ್ಕೆ ಕಾಲ್ ಬಚಾವು, ಇಲ್ಲಾಂದ್ರೆ ಕಾಲೇ ಔಟು. ಎದೆ ಮಟ್ಟಕ್ಕೆ ಬೆಳೆದ್ ನಮ್ಮ ತಲ್ವಾರ್ ತಾತೆಯನ್ನು ಕುಡಿ ಗೆಜ್ಜೆ ಕಟ್ಕೊಂಡು ಓಡಾಡೋವಾಗ್ಲೇ ನಂಗೆ ಸಂಶಯ ಆಯ್ತು, ಇದು ಹೆಣ್ಣೋ ಗಂಡೋ ಅಂತ. ಯಾರೋ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಿದ್ದಾನೆ. ಡೀಟೇಲ್ ಆಗಿ ನೋಡಿದೆ, ಆಲ್ರೆಡಿ ಆನೆ ಥರ ಇದ್ದಾನೆ. ಈ ಸತಿ ಅವನ ಮುಂದೆ ನಿಲ್ಲಿಸಿ ಎಲೆಕ್ಷನ್ ಗೆದ್ದೆ ಗೆಲ್ತೀನಿ ನಾನು. ಅಂಡಕರಿ ಕಾಲಿಗೆ ಶೂಟ್ ಮಾಡಿದ್ರೆ ಮೆದ್ಲುಳ್ಕತ. ಮೈಯೆಲ್ಲ ನರನೇ ಕಣೋ, ಉಳ್ಕಿದ್ರು ಉಳ್ಕಿರ್ಬೋದು. ಏಯ್, ಅವ್ನು ಯಾರೇ ಎತ್ತಾಕೊಂಬನ್ರೋ ನೋಡೋಣ.
ರೂಮ್ ಬೇಕು. ಸಿಂಗಲ್ ಡಬಲ್? ನಾವು ಸಿಂಗಲ್ಲೇ, ಬಟ್ ಡಬಲ್ ಬೇಕಾಗತ್ತೆ. ದಿನಕ್ಕೆ 750. ಬಿಲ್ ಬೇಕು ಅಂದ್ರೆ 850. 1000 ರೂಪಾಯಿ ಅಡ್ವಾನ್ಸು. ಕೀ ಕಳ್ಕೊಂಡ್ರೆ ಸತ್ರು ಅಡ್ವಾನ್ಸ್ ವಾಪಸ್ ಕೊಡಲ್ಲ. 2 ದಿನಕ್ಕೆ 1 ಟವಲ್ಲು, 3 ಹೊತ್ತು ತಣ್ಣೀರು, 1 ಟೈಮ್ ಬಿಸಿನೀರು. ರೂಮ್ಗೆ ಗರ್ಲ್ಸ್ನ ಕರ್ಕೊಂಡು ಬರೋ ಹಾಗಿಲ್ಲ. ಪದೇ ಪದೇ ರೂಮ್ ಬಾಯ್ ಅಂತ ಕರೆಯೋ ಹಾಗಿಲ್ಲ. ಹೆಸರೇಳಿ, ID ಕೊಡಿ. ರುದ್ರೇಶ್, ಸೊಳ್ಳೆ ತಿಗ್ನೆ ಇಲ್ಲ ತಾನೆ? ಅದಕ್ಕೆಲ್ಲ ನಾವು ರೂಮ್ ಕೊಡಲ್ಲ. ID ಕಾರ್ಡ್ ಇಲ್ಲ ಅಂತ? ನಿಮ್ಮ ಹೆಸರೇನು? ದೇವೇಂದ್ರ ಅಂತ. ಸರ್ ಇಲ್ಲಿದ್ದೀನಿ. ಅದೇನೋ ಬಾಯ್ ಅಂದ್ರಿ? ನಾನೇ ಸರ್, ಬಾಯ್. ಓ, ತಮ್ಮ ಹೆಸರು? ಕುಬೇರ. ಕುಬೇರ. ಸರ್ ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ಸರ್. ನಿಮಗೆ ಕೇಶಪ್ಪ ಗೊತ್ತಾ? ಚಿಂತಾಮಣಿಯಿಂದ ಡೈಮಂಡ್ ಲಾಡ್ಜಿಗೆ ಬಂದು 3 ತಿಂಗಳಾಯ್ತು. ನಾನು ಈ ಊರು ಹೊಸಬ ಸರ್, ನಂಗೆ ಗೊತ್ತಿಲ್ಲ. ತಗೊಳ್ಳಿ. ಸರ್ ಇದು ಹೆಚ್ಚಿಗೆ ಆಯ್ತಲ್ವಾ? ಪರವಾಗಿಲ್ಲ, ಇಟ್ಕೊಳ್ಳಿ. ನಿಮ್ಗೇನಾದ್ರು ಬೇಕಾದ್ರೆ ಬಾಯ್ ಅಂತ ಕೂಗಿದ್ರೆ ಹಾಯ್ ಅಂತ ಹಾಜರಾಗ್ಬಿಡ್ತೀನಿ. ಒಂದು ಟೀ, ಒಂದು ಬನ್ನು. 18 ರೂಪಾಯಿ. 500ಕ್ಕೆ ಚೇಂಜ್ ಇಲ್ಲಣ್ಣ, ಚೇಂಜ್ ಕೊಡಿ. ನನ್ನ ಹತ್ರ ಇರೋದೆಲ್ಲ 500. ಒಂದ್ಸರ್ತಿ ನೋಡಿ ಅಣ್ಣ, ಪರ್ಸಲ್ ಇರುತ್ತೆ. ಇಲ್ಲ ಗುರುವೆ. ಹಾ, ಸಿಕ್ತು. ಯಜಮಾನ್ರೆ, ಕಟ್ಟ ಮಾಡ್ತಾನಲ್ಲ ಕೇಶಪ್ಪ, ಎಲ್ಲಿ ಸಿಗ್ತಾನೆ? ಹಿಂಗೆ ಎಡಗಡೆಗೆ ಹೋದ್ರೆ ಹಂದಿ ಹಳ್ಳ ಸಿಗುತ್ತೆ, ಅಲ್ಲಿ ವಿಚಾರಿಸಿ, ಅಲ್ಲಿ ಸಿಗ್ತಾನೆ. ಬ್ರದರ್, ಈ ಹಂದಿ ಹಳ್ಳಕ್ಕೆ ರೋಡ್ ಹೆಂಗೆ? ಕಟ್ಟ ಬೇಕಿತ್ತಾ? ಬೇಕಿತ್ತು. ಈ ಕೇಶಪ್ಪ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದಾನಲ್ಲ, ಇಲ್ಲಿ ಹಳೆ ತಲೆಗಳೆಲ್ಲ ಹೋಗ್ಬಿಟ್ಟು ಒಳ್ಳೆ ಕಟ್ಟ ಕೊಡಿಸ್ತೀನಿ. ಬನ್ನಿ ಬನ್ನಿ, ನಂದೇ ಗಾಡಿ ಇದೆ. ಕಟ್ಟ ತಾನೇ ಬೇಕು, ಬನ್ನಿ. ರಾಣಿ ಕೊಂಪೆಗೆ ಬರೋ, ಬನ್ನಿ. ಏಯ್, ನಾನ್ ಕೇಳಿದ್ದು ಕೈಮಾ ಉಂಡೆ, ರವೆ ಉಂಡೆ ಅಲ್ಲ. 9mm. ಡಬ್ಲು ಒಂದಾ? ಡಬ್ಬುಲ ಉಂದಿ. ಎಂತ? 20,000. ಮಿಸ್ ಆಗಿದ್ದು ನೋಟಲ್ಲ, ಏಟು. ಥ್ಯಾಂಕ್ ಯು ಲಕ್ಷ್ಮಣ. ಥ್ಯಾಂಕ್ ಯು ಬ್ರದರ್. ತಗೊಳ್ಳಿ. ಹಲೋ, ಒರಿಜಿನಲ್ ಗುರು. ದುಡ್ಡು ನೋಡಿದ್ರೇ ತಲೆ ಹೊಡಿಯೋ ಈ ಪಾಪಿಗಳ ಮಧ್ಯ ನೀನು ಯಾರಪ್ಪ ಫ್ರೆಶ್ ಪುಣ್ಯಾತ್ಮ? ಲಕ್ಷ್ಮಿ ಬೇಡ ಅನ್ಬಾರ್ದು, ತಗೋ. ಬೇಕು ಅನ್ನಿಸ್ತಾಗ್ತಾ ಹೋಗ್ತೇನೆ. ಕೇಶಪ್ಪ, ನಾನು ಶಿವಣ್ಣ ಫ್ಯಾನು.
ಲಾಂಗಿಂದ ಗಮನಿಸಿಟ್ಟಾಗ್ಬಿಡ್ತೀನಿ. ನಂಗೊಂದು ಕಂಟ್ರಿ ಪಿಸ್ತೂಲ್ ಮಾಡ್ಕೊಡು ಕೇಶಪ್ಪ. ಕಿವಿ ಕೇಳಿಸ್ತಿಲ್ಲ ನನ್ನ ಮಗನೇ, ನಿಂಗೆ ಮುಚ್ಚಲ ಹೊಡಿತೀನಿ ಕಣ. ಏನೋ ತುಳಸಿ, ರೆಡಿ ಆಯ್ತೇನೋ ನಿನ್ನ 6 ಪ್ಯಾಕು? ಉಸಿರು ಕಟ್ಟಿ ಹಿಡಿದ್ರೆ 2 ಪ್ಯಾಕ್ ಕಾಣುತ್ತೆ. ಇನ್ನು 1.5 ತಿಂಗಳು ಬಾಯಿ ಕಟ್ಟಿದ್ರೆ ಉಳಿದ 4 ಪ್ಯಾಕು ಕಾಣುತ್ತೆ. ಹೊಟ್ಟೆಗೆ ಏನು ತಿಂತೀಯೋ? ಅಂದರೆ ಅಲ್ಲಪ್ಪ, ಡಯಟು ನೀವೆಲ್ಲ ವೆಜ್ಜೋ ನಾನ್ ವೆಜ್ಜೋ ಅಂತ. ಏನು ಬೇಕಾದ್ರೂ ತಿನ್ನೋ ಅಂದವ್ರೆ, ನಾನು ಬಾಯಿ ಕಟ್ಬೇಕಷ್ಟೇ. ಇದ್ಯಾವ ಲೂಸ್ ಡಯಟ್? ಸರ್, ದನ ತಿಂದಂಗೆ ತಿಂತಾರೆ, ಎಲ್ಲಿ ಬಾಯಿ ಕಟ್ತಾರೆ? ತುಳಸಿ, ಒಂದು ನಿಮಿಷ ಗಾಡಿ ನಿಲ್ಸು. ಏನೋ ಕೇಶಪ್ಪ, ಹೆಂಗಿದೆಯೋ? ತಗೊಳ, ಕಳ್ಳೆಕಾಯಿ ತಿಂತೀನೋ? ಭಿಕ್ಷೆನ ಪ್ರಸಾದನ? ಎಲ್ಲಾನು ಪ್ರಸಾದನೇ, ತಗೊಳ. ತಲೆ ಎತ್ಕೊಂಡು ಬದುಕೋ. ತಲೆ ಎತ್ತೋ ಟೈಮಲ್ಲಿ ತಲೆ ಎತ್ತೀನಿ. ಮ್ಯಾಟ್ರ್ ಹೇಳು ಮಹಾರಾಜ್. ನಿನಗೆ ಶಾಕಿಂಗ್ ಮ್ಯಾಟ್ರ್ ಏನಲ್ಲ, ಕಳ್ಳೆಕಾಯಿ ತಿನ್ಕೊಂಡು ಮಾತಾಡುವಂಥ ಮ್ಯಾಟ್ರ್. ಯಾವುದೋ ಒಂದು ಹೊಸ ಮುಖ ನಿನ್ನನ್ನು ಹುಡ್ಕೊಂಡು ಗೋಡಾಗಿ ಬಂದಿದೆ, ಇದನ್ನೇ ಹೇಳೋಣ ಅಂತಿದ್ದೆ. ತಗೋ. ಓಹ್ ಸಾರಿ, ಕೊಡು, ನಿನ್ನ ಕೈಲಾಗಲ್ಲ, ಬಿಡಿಸ್ಕೊಡ್ತೀನಿ. ಬೀಜ ಕಸುವಾದ್ರೆ ಅದೇ ಬಂದು ಬಾಯಿಗೆ ಬೀಳುತ್ತೆ. ನಮಸ್ಕಾರ ಕಣ. ಒಂಚೂರು ಬುಸ್ಗೂಡೋದು ಬಿಡಯ್ಯ. ಡೌನ್ ಟು ಅರ್ತ್ ಮಹಾರಾಜ್. ಗನ್ ಬೆಳೆಯೋ ಊರಲ್ಲಿ ಗನ್ ಹಿಡಿಯೋ ಮಕ್ಕಳ ಕೈಲಿ ಪೆನ್ ಕೊಟ್ಟು ಅನಾಗರಿಕರಾಗಿ ಮಾಡಕೊಟ್ಟಿದ್ಯಾ. ಗೋಡ ನಗರಿನ ಮಾಡಕೊಟ್ಟಿರೋ ಅವತಾರ ಪುರುಷ. ಎಷ್ಟನೇ ಅವತಾರ ಮಹಾರಾಜ್? ಬೆಸ್ಟ್ ಆಫ್ ಲಕ್. ಕೆಮಿಕಲ್ ರಿಯಾಕ್ಷನ್. ಎಲ್ಲರಿಗೂ ಏನಾರೋ ಒಂದು ಕಚ್ಚಿರುತ್ತೆ, ನನಗೂ ಕಚ್ಚಿದೆ. ಗೋಡಾಗೊಬ್ಬ ಹೊಸಬ ಗನ್ ಹುಡ್ಕೊಂಡ್ ಬಂದವನೆ. ನೋಡಕ್ಕೆ ಒಳ್ಳೆ ಹೈಟು, ಪೊಲೀಸ್ ಥರ ಅವನೇ. ಏನ್ರ ತಲ್ವಾರ್ ತಾತಯ್ಯ ಕರಿತಿದ್ದಾರೆ. ಯಾರ? ನಮ್ ಬಾಸು. ಬಂದಿಲ್ಲ ಅಂದ್ರೆ ಹೊಡೆದೆ ತಾಕೊಂಡು ಹೋಗ್ತೀವಿ. ನೋಡೇ ಬೇಡ ಬನ್ರ. ರಿಲ್ಯಾಕ್ಸ್, ನೋ ಫೈಟಿಂಗ್. ನಾನು ಆ ಮೂಡಲ್ ಇಲ್ಲ, ನಾವೆಲ್ಲ ಬ್ರದರ್ಸ್. ಜೊತೆಗೆ ಹೋಗೋಣ ಬನ್ರಿ. ಬಾಸ್ ಹೆಸರು ತರಕಾರಿ ತಾತಯ್ಯನ? ಹಲ್ವಾರ್ ತಾತಯ್ಯ. ಹಲ್ವಾರ್ ತಾತಯ್ಯ. ಹಂದಿಯಳ್ಳ ಆಯ್ತು, ರಾಣಿ ಕೊಂಪೆ ಆಯ್ತು, ಇದ್ಯಾ ಕೊಂಪೆನೋ? ಹಲ್ವಾರ್ ತಾತಯ್ಯನ ಅರ್ಮನೆ. ಹಲೋ, ಒರಿಜಿನಲ್ ಅರಮನೆ ಯಾವತ್ತಾದ್ರೂ ನೋಡಿದ್ಯಾಕಂದ? ಹಂಗಾದ್ರೆ ಇದು ಸೆರ್ಮನೆನಾ? ಪಾಪ ಹೆಂಗೋ ಬದುಕ್ತಿದ್ದೀರಾ, ಕ್ಯೂಟ್ ಬಾಯ್. ತಾತಯ್ಯ, 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 ಬಂದ ಬಂದ ತಾತಯ್ಯ. ಈ ಭಾಸ್ಕರ್, ನಾನು ಹೇಳಿಲ್ವ ಅವ್ನು ಪೊಲೀಸ್ ಅವನಂತ? ಅವ್ನ ನೈಟ್ ನೋಡೋ. ತಾತಯ್ಯನವ್ರೆ, ನಿಮಗೆ ದಿವ್ಯಾ ದೃಷ್ಟಿ ಇದೆ ಬಿಡಿ. ಅದೆಂಗ್ ಕಂಡು ಬಿಟ್ರಿ ನಾನು ಪೊಲೀಸ್ ಅಂತ? ಭಾಸ್ಕರ್, ಪೊಲೀಸ್ ಅವ್ರಿಗೇನ್ರಿ ಕೆಲಸ ಈ ಗೋಡಾದಲ್ಲಿ? ನಾನ್ ಪೊಲೀಸ್ ಅಲ್ಲ, ನಮ್ಮಪ್ಪ ಪೊಲೀಸ್. ಅವ್ರ ಸರ್ವಿಸ್ ಗನ್ನ ಫ್ರೆಂಡ್ಸ್ ಮುಂದೆ ಶೋ ಕೊಡಕ್ ಹೋಗಿ ಕಳ್ದಾಕೊಂಡ್ಬಿಟ್ಟೆ. ನನ್ನ ಅದೃಷ್ಟ, ನಮ್ಮಪ್ಪ ಫಾರಿನಲ್ಲಿ ಇದಾರೆ. ಅವ್ರು ಬರಷ್ಟರಲ್ಲಿ ಒಂದ್ ಡೂಪ್ಲಿಕೇಟ್ ರೆಡಿ ಮಾಡಿ ಅವ್ರ ಕಬಡ್ಡಿ ಇಟ್ಬಿಟ್ರೆ ನಾನ್ ಬಚಾವ್. ನಿಮ್ ಗೋಡಾದಲ್ಲಿ ಮಿಷಿನ್ ಗನ್ ಇಂದ ಹಿಡಿದು ಕಂಟ್ರಿ ಪಿಸ್ತೂಲ್ ವರ್ಗು ಒರಿಜಿನಲ್ಗೆ ತಲೆ ಮೇಲೆ ಹೊಡೆಯಂಗೆ ಡೂಪ್ಲಿಕೇಟ್ ರೆಡಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ನಾನು ಇಲ್ಲಿ ಬಂದೆ. ಬಂದವನು ಮುಚ್ಕೊಂಡು ಗನ್ ತಗೊಂಡೋಗ್ಬೇಕಾಗಿತ್ತು. ನಮ್ಮ ಹುಡುಗರಿಗೆಲ್ಲ ಯಾಕೆ ಕೊಡ್ದೆ? ಓ, ಇದ ಮ್ಯಾಟ್ರು. ಈ ಪೀಸ್ ನಿಮ್ಗೆ ಏನಾಗಬೇಕು? ನನ್ನ ತಂಗಿ ಮಗ.
ಕನ್ಫ್ಯೂಸ್ ಆಗಲ್ವಾ ಮಾಮನ್ಗೆ? ಸರ್, ಆಟೋದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು ಹೊರತು ರೂಲ್ಸ್ ನ ಬ್ರೇಕ್ ಮಾಡಬಾರ್ದು. ಇವರೆಲ್ಲ ಲಗೋರಿಲಿರೋ ಎಲ್ಲಾ ರೂಲ್ಸ್ ಹೊಡೆದಾಕಿದ್ರು. ಅದಕ್ಕೆ ನನ್ ಕೈ ಕಾಲ್ ಮೂಳೆ ಹೊಡೆದಾಕ್ದೆ. ತಪ್ಪಲ್ಲ. ಗೋಡಾಗ್ ಬಂದಾಗಿಂದ ಒಂದಲ್ಲ ಒಂದ್ ಕಿರಿಕ್ ಆಗ್ತಾನೆ ಇದೆ. ನನ್ಗೆ ಒಂದ್ 9mm ಕೊಟ್ಬಿಟ್ರೆ ನಾನ್ ತಲೆ ಬಗ್ಸ್ಕೊಂಡು ಇವ್ರು ಬಿಟ್ಟು ನಿಮ್ಮೂರಲ್ಲಿ ಗನ್ ಅಲ್ದೆ ಮನುಷ್ಯನು ಡೂಪ್ಲಿಕೇಟ್ ಮಾಡ್ತೀರಾ? ಸೇಮ್ ಟು ಸೇಮ್ ಹೌ? ಆ ಥರ ಏನಿಲ್ಲ. ಇದು ನಮ್ಮ ಮುತ್ತಾತನ್ ಫೋಟೋ. ಇವರೇ ನಮ್ಮ ಮೂಲ ತಲ್ವಾರ್ ತಾತನವರು. ಸರ್, ನಿಮ್ ಹಿಸ್ಟ್ರಿ ಚಾನೆಲ್ ಸಾಕು. ನನ್ ಕೈಲಿ ಇನ್ನಾಗಲ್ಲ. ಗನ್ ಕೊಟ್ಬಿಟ್ರೆ ನಾನು ಹೊಡ್ತೀನಿ. ಪಾಂಬೋ, ಅಂಡೆ ಕರಿ. ಏ ಕೊಬ್ರಿ, ಈ ಮಗುಗೊಂದ್ ಗನ್ ಕೊಟ್ಟು ಕಳಿಸ್ರು. ತಲ್ವಾರ್ ತಾತೇನವ್ರೆ, ಥ್ಯಾಂಕ್ ಯು. ಕೋಟಿ ದುಡ್ಡಿದ್ರು ಈ ಲೋಕಲ್ ಕುಡಿಯೋದ್ ತಪ್ಪಲಿಲ್ಲ. ಸ್ಕಾಚ್ ಕುಡಿದ್ರೆ ವಾಮಿಟ್ ಆಗುತ್ತೆ ಅಂತೀರ. ಬಾಟ್ಲು ಸರ ಇದೆಯಲ್ಲ, ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ. ಎಷ್ಟು ಕೋಟಿ ಇದ್ರೇನಂತೆ. ಬದುಕಕ್ ಬೇಕಾದಷ್ಟು ಕೊಟ್ರೆ ನೀನ್ ಶ್ರೀಮಂತ. ನಿನ್ ಯೋಗ್ಯತೆ ಮೀರೇನಾದ್ರೂ ಕೊಟ್ರೆ ಅದೇ ದರಿದ್ರ. ಸರಿಯಾಗಿ ಹೇಳ್ದೆ. ದಿನ ದರಿದ್ರ ನೋಡೋದೇ ಆಯ್ತು ಅಲ್ವೇನಾ? ಯಾರು? ನಮ್ಮ ಹುಡ್ಗ ತುಂಬಾ ಬೇಕಾದವನು. ಅದೇ ಕೈ ಕಾಲ್ಗೆಲ್ಲ ಶೂಟ್ ಮಾಡ್ದ ಅಂದ್ರಲ್ಲ. ಇಲ್ಲ, ಹುಡುಗರೆಲ್ಲ ಏನೋ ಆಟ ಆಡ್ಕೊಂಡಿದ್ದಾರೆ. ಗೋಡಾಲಿ ಎಲ್ಲಾರು ನೋಡಿ ಪೊಲೀಸ್ ಅನ್ಕೊಂಡವ್ರೆ. ಹೈಟು ವೈಟು ಇದ್ರೆ ಪೊಲೀಸಾ? ಹಂಗೇನಿಲ್ಲ. ನೋಡಿ ತಾತಯ್ಯನವ್ರೆ, ನನಗ್ ನೀವು ಬೇರೆ ಅಲ್ಲ, ಮಗ ಬೇರೆ ಅಲ್ಲ. ವೃತ್ತಿ ಧರ್ಮ. ನಾನಂತೂ ಆಟ ಬರಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದೀವಿ? ಗೋಡಾಗೆ ದೊಡ್ಡವರು ಒಬ್ರು ಮಹಾರಾಜ್ ಅಂತಿದ್ದಾರೆ. ಒಳ್ಳೇದು ಕೆಟ್ಟದನ್ನ ಅವರು ಮುಖ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ. ನಿಮ್ಮ ನೋಡ್ಕೊಳ್ಳೋದಿಕ್ಕೆ ಯಾರು ಯಾಕೆ ಬೇಕು? ದನನ ನೀವು? ಮೂಕ ಪ್ರಾಣಿಗಳು ನೋಡ್ಕೊಳ್ಳೋದಿಕ್ಕೆ ಯಾರು ಬೇಕು, ಆದರೆ ಮನುಷ್ಯನ ಕಾಯಕ್ಕೆ ಯಾರು ಬೇಕಾ? ಸ್ವಂತವಾಗಿ ಯೋಚನೆ ಮಾಡೋದನ್ನು ಕಲೀರಿ. ಪ್ರಜ್ಞೆಯಿಂದನೇ ಪಾಪ, ಪ್ರಜ್ಞೆಯಿಂದನೇ ಪುಣ್ಯ. ಮನುಷ್ಯಂಗೆ ಮಾತಾಡೋ ಭಾಗ್ಯ ಇದೆ. ಬಳಸ್ಕೊಂಡು ಜೀವಗಳನ್ನ ಉಳಿಸ್ಕೊಳ್ಳಿ. ಸರ್, ಹೋಟ್ಲು ಊಟ ತಿಂದು ತಿಂದು ಒಂಥರ ಆಗ್ಬಿಟ್ಟಿದೆ. ಮನೆ ಊಟ ತಿನ್ಬೇಕಂತ ಒಂದು ಆಸೆ ಸರ್. ಹೋಟ್ಲು ಊಟ ಮನೆ ಊಟ ಥರ ಇರಬೇಕು, ಮನೆ ಊಟ ಹೋಟ್ಲ್ ಥರ ಇರಬೇಕು. ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಕಣ. ಇದ್ದಂಗೆ ಬದುಕಕ್ಕೆ ಆಗಲ್ವಲ್ವ? ತಗೋ. ಈ ಜೇನ್ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡಿಬೇಕು. ಓ, ದೇವರಂತ ವ್ಯಕ್ತಿ. ಹೌದು, ಹಂಗೇನೆ. ಜೇನ್ ತಗೊಳ್ಳಿ ಮಹಾರಾಜ್. ನೀವು ಓದ್ಸಲಿ ಬಂದಾಗ ಹೇಳಿದ್ರಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೋಡೆಗೊಬ್ಬ ಬರ್ತಾನೆ ಅಂತ. ನೋಡಿ, ಕರ್ಕೊಂಬನ್ನಿ. ನಾನು ಹೇಳಿದ್ನ? ನೀವೇ ಹೇಳಿದ್ದು. ಗೋಡಾಗೆ ಒಂದು ಆನೆ ಬರುತ್ತೆ ಅಂತ ಹೇಳಿದ್ ನೆನಪು ನನಗೆ. ನೀವೇನೋ ಬೇರೆ ಮ್ಯಾಟ್ರಿಗೆ ಹೋಗ್ತಿದ್ದೀರಾ? ಇಲ್ಲಪ್ಪ, ಗೋಡಾಗ ಒಂದು ಒಂಟಿ ಆನೆ ಬರುತ್ತೆ ಅಂತ ಮಕ್ಕಳ ಕತೆ ಹೇಳಿದ್ದೆ. ಅದನ್ನ ನೀವು ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ನಮಸ್ಕಾರ. ಶ್ರೀಕಂಠ ಸ್ವಾಮಿ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಮಗ ಇದು ಡೀಲ್ ನಡಿಬಾರ್ದು ಅಷ್ಟೇ. ನಿನ್ಗೊಂದು ನಿಂಟು ಕೊಡ್ತೀನಿ. ಈ ಹಳೆ ಐಡಿಯಾಗಳು ವರ್ಕೌಟ್ ಆಗ್ತಿಲ್ಲ ಅಂತ ಹೊಸ ಐಡಿಯಾ ಕೊಟ್ಟು ಪಾಪಿನೇ ನಾನು. ಅದೇ ಸಿಲಿಂಡ್ರದು. ಏನ್ ಮಾಡೋದು? ಬದುಕ್ಬೇಕಲ್ಲ. ಯಾವುದೋ ಪೂರ್ಣಿಮಾ ಗ್ಯಾಸ್ ಏಜೆನ್ಸಿ ಅವ್ರ ಮಗಳನ್ನ ಹಾಕೊಂಬಂದವ್ರ. ನಾನಂತೂ ಬರಲ್ಲಪ್ಪ. ಅವನಾಗ್ಬೇಕು ಅಂತ ನೀವಾಗ್ಬಾರ್ದು ಅಂತ ಹೊಡೆದಾಡ್ರಿ. ಸಿಂಗಲ್ ಐಡಿಯಾ, ಡಬಲ್ ಬಾಕ್ಸ್. ಐ ಆಮ್ ಹ್ಯಾಪಿ. ಇದು ಕಂಟ್ರಿ ಪಿಸ್ತೂಲ್ ಡೀಲ್ ಅಲ್ಲ. AK-47 ಎಲ್ಲೂ ಮಿಸ್ ಆಗಬಾರ್ದು. ಲಾಸ್ಟ್ ಟೈಮ್ ಥರ ಏನು ಎಡ್ವರ್ಟ್ ಆಗಬಾರ್ದು. ತುಂಬ ಹುಷಾರಾಗಿರ್ಬೇಕು ಈ ಸಲ. ದುಡ್ಡು ಎಲ್ಲರಿಗೂ ಕೊಟ್ಬಿಡು. ಎಲ್ಲರಿಗೂ ಹುಷಾರಾಗಿರೋಕ್ಕೆ. ಯಾರೂ ಸಿಗಾಕೋಬಾರ್ದು.
ದೇವಾ ಹಲೋ, ಗನ್ ಸಪ್ಲೈಯರ್ ಮಗ ಈಗ ಗೊತ್ತಾ? ಫಿನಿಕ್ಸ್. ಫಿನಿಕ್ಸ್ ಫಿನಿಕ್ಸ್ ಪಾಪು ಅವನು ವೆರಿ ಸ್ಮಾರ್ಟ್ ಫೆಲೋ, ಕಲಾಕಾರ, ನನ್ನ ಶಿಷ್ಯ. ಕಣ್ ತೆಗ್ತಕ್ ಬಂತೆ ಅಂತಾರಲ್ಲ, ಯಾರ ಜೊತೆನೋ ಸೇರ್ದ ಹಳ್ಳದ. ನಿಮ್ಗೇನ್ ಬೇಕು? 9mm ಪಿಸ್ತೂಲ್ ಬೇಕು. ಕೇಶಪ್ ಅಂದ್ರೆ ನೀವೇ ತಾನೆ? You come to the wrong place, wrong time, wrong person. Go back, go back, go back, go back, go back. Mission impossible. The war has begun. I don't have a bulletproof. You don't have a bulletproof. Godag already AK-47 ಬಂದಾಯ್ತು. ಕೈಗೇನಾಯ್ತು? ಫಿನಿಕ್ಸ್ ಗಿಫ್ಟ್. ಫಿನಿಕ್ಸ್ ಗಿಫ್ಟ್. ಫಿನಿಕ್ಸ್ ಗನ್ ಕತ್ತ ಯಾರಿಗೂ ಇಟ್ಟ, ಮಿಸ್ಫೈರ್ ಆಯ್ತು. ಯಾರಿಗಿಟ್ಟ, ಯಾರಿಗೆ ಮಿಸ್ಫೈರ್ ಆಯ್ತು? ಫೀನಿಕ್ಸ್ ಕದ್ದ, ಮಗಾಯಿ ಕೊಟ್ಟ. ತಲವಾರ್ಗಿಟ್ಟ, ಮಗಾಯಿಗೆ ಮಿಸ್ಫೈರ್ ಆಯ್ತು. ತಲೆ ಮರೆಸ್ಕೊಂಡು ಹೊರಟೋದ್ರು. 6 ತಿಂಗಳಾದ ಮೇಲೆ ಗೋಡಾಗ್ ವಾಪಸ್ ಬಂದ್ರು. They returned after 6 months for the vengeance. ರಿವೆಂಜ್ ಗಿಫ್ಟ್. ಇನ್ನೊಂದು ಸರಿ ಗನ್ನು ಮಾಡಬಾರ್ದು ಅಂತ ಕತ್ತರಿಸ್ಬಿಟ್ರು. ಅದೆಲ್ಲ ಇಲ್ಲಿದೆ. ಲಿಂಕ್ ಇಲ್ಲ ಅಷ್ಟೇ. ನೀನಂತೊಂದು ಸಿಕ್ಕಿದ್ರೆ ಪಕ್ಕ ಗನ್ ಮಾಡ್ಬೋದು. ಗನ್ ಸಿಕ್ಕಿದ ತಕ್ಷಣ ನಿನ್ ರಿವೆಂಜ್ ಸ್ಟೋರಿ ಮುಂದುವರಿತಿದೆ. ಪೈಪ್ ಸಿಕ್ಕಿದ ತಕ್ಷಣ ಗನ್ ಮಾಡ್ಬಿಡ್ತೀಯಾ? ಗನ್ನಿಗೆ ಒಳ್ಳೆಯವರು, ಕೆಟ್ಟವರು, ಚಿಕ್ಕವರು, ದೊಡ್ಡವರು ಅಂತ ಇಲ್ಲ. ಆಯುಧ ರೆಡಿ ಆದ್ರೆ ಅದು ಬಲಿ ಕೇಳುತ್ತೆ. ಎಲ್ಲ ತಪ್ಪು ನಂದೆ, ಎಲ್ಲ ತಪ್ಪು ನಂದೆ, ನನ್ನಿಂದಾನೆ ಎಲ್ಲ. ನಾನು ನರಸಿಂಹನ್ ಕೇಳ್ತಾನೆ ಇರ್ತೀನಿ. ಅದೇ ಎವ್ರಿ ಡೇ ಡಿಸ್ಕಷನ್ ವಿತ್ ನರಸಿಂಹ. ಸೇಮ್ ಟಾಪಿಕ್. ಫೀನಿಕ್ಸ್ ನನ್ನೊಳಗೆ ಸಾಯಿಸಿದ್ದೀನಿ. ಹೊರಗಡೆ ನೀನ್ ಸಾಯಿಸ್ತೀಯ? ನಿನ್ ಕಿತ್ತೋದ್ ರಿವೆಂಜ್ ಸ್ಟೋರಿಗೆ ನಾನ್ ಗನ್ ಆಗ್ಬೇಕಾ? ಹೋಗಿ ಯಾವ್ದೋ ಹಾಸ್ಪಿಟಲ್ ಸೇರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೋ. ಕೈಗಲ್ಲ, ತಲೆಗೆ. ಇದು ರಿವೆಂಜ್ ಅಲ್ಲ. ಫಿಸಿಕಲಿ, ಮೆಂಟಲಿ, ಫಿಲಾಸಫಿಕಲಿ, ಸ್ಪಿರಿಚುವಲಿ ಇದು ರಿವೆಂಜ್ ಅಲ್ಲ. ರೆವಲ್ಯೂಷನ್, ರೆವಲ್ಯೂಷನ್. ನಂಬು ಇಲ್ಲ ನಮ್ದೇ ಇರು. ನಂಬಿ ನಮ್ದೇ ಇರೋ ಆಟ ಆಡಿದ್ರೆ ಪರಮ ಪಾಪಿ ಕಣೋ ನೀನು. ಆಯ್ತು ಹೇಳಿ. ನಂಬಿದ್ರೆ ಭಗವಂತ ಒಂದೇ ಸತಿ ಬಗದಾಕ್ಬಿಡ್ತಾನೆ. ಮಹಾರಾಜ್, ಮನುಷ್ಯರೆಲ್ಲ ಜೀವನದಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಲ್ರಿಗೂ ಕಜ್ಜಿ ಬರ್ಬೇಕು ಕಣೋ. ಕಜ್ಜಿನ ಕೆರ್ಕೋತಾ ಕೂತ್ಕೊಂಡ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ಕಾದ್ರೂ ಆಗತ್ತಾ? ರೀ ಯಜಮಾನ್ರೆ, ಈ ಗೋಡೆಯಲ್ಲಿ ನಿಧಿ ಹುಡುಕ್ತಾ ಇದ್ರೇನ್ರಿ ನೀವು? ಗುದ್ದಕ್ ಶುರು ಮಾಡಿದ್ರೆ ಗೋಡೆನೆ ಬಿದ್ದೋಗುತ್ತೆ. ಬೇಡ. ಕಮಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಕುಬೇರಪ್ಪ. ಸ್ಪೆಷಲ್ ಬನ್, ಬಿಸಿ ಬಿಸಿ ಟೀ ತಂದಿದ್ದೀನಿ ಸರ್, ತಗೊಳ್ಳಿ. ಥ್ಯಾಂಕ್ ಯು ಕುಬೇರಪ್ಪ. ಕುಬೇರಪ್ಪನವ್ರೆ, ಪಕ್ಕದ ರೂಮ್ ಅವರು 24/7 ಕುಟ್ತಾನೆ ಇರ್ತಾರಲ್ಲ, ಯಾರ್ರೀ ಅವರು? ಹೌದು ಸರ್. ಏಯ್
ಅದನ್ನ ಇವನ್ ಕೈ ಕೊಟ್ಬಿಟ್ಟು ಹೋಗೋ. ಐ ನೀ ಇಸ್ಕೊಳ್ಳೋ. ಯಾಕೆ ಹೋಗಂತ ಹೇಳದಲ್ಲ. ಯಾಕೆ ಹೋಗಲೇ ಸರ್, ಅಲ್ಲಿ ಯಾರಿದಾರಂತೇನೆ ಗೊತ್ತಿಲ್ಲ. ನಾನು ಈ ಡೈಮಂಡ್ ಲಾಡ್ಜ್ ಬಂದಾಗ್ಲಿಂದಲೂ ನೋಡ್ತಾ ಇದ್ದೀನಿ. ಸಾರಿ, ಇಲ್ಲಿ ಏನೇನೋ ನಡೆಯುತ್ತೆ. ಮೂಟ್ಪುಟೆ ಗನ್ ಬರುತ್ತೆ, ಮೂಟ್ಪುಟೆ ಹಣ ಬರುತ್ತೆ, ಮೂಟ್ಪುಟೆ ಏನೋ ಬರುತ್ತೆ. ನಮ್ಗೆ ಯಾಕೆ ಬೇಕು ಸರ್? ಸಿಕ್ತಾ ಜಾಗ? ಇದ್ಯಾವುದೋ ಲೈವ್ ಬ್ಯಾಂಡ್ ಥರ ಇದೆಯಲ್ರಿ? ಅಲ್ಲಿ ಯಾರಾದ್ರೂ ಇದ್ರೆ ಫೋನ್ ಕೊಡು. 4 ಕಾಣ್ತಾವ ಇಲ್ಲಿ, ಕೊಡ್ತೀನಿ. ಅಲ್ಲಿ ಮಣಿ ಅಂತ ಇರ್ತಾನೆ. ಏಯ್ ಮುಟ್ಟೆ ಬಾಬಾ, ಇಲ್ಲಿ ಮಣಿ ಯಾರೋ? ಕೊಟ್ಟೆ 1 ನಿಮಿಷ. ಯಾರು? ತಲ್ವಾರ್ ತಾತಯ್ಯ. ಹಲೋ ಮಣಿ ಅಣ್ಣ, ಆ ಹುಡ್ಗಂಗೆ ಯಾವ್ದಾರ ಒಂದು ಗನ್ ಕೊಟ್ಟು ಕಳ್ಸೋ. ಯಾವ ಥರ ಗನ್? ಅಷ್ಟೊಂದಿದಾವೆ, ಯಾವ್ದಾರ ಒಂದು ಒಳ್ಳೇದ್ ಕೊಟ್ಟು ಕಳ್ಸೋ. ಗನ್ ತೋರ್ಸೋ. ನಾನು ಕೇಳಿದ್ದು ಈ ತುಕಾಲಿ ಗನ್ ಅಲ್ಲ. ಕಾಸಿಗೆ ತಕ್ಕನಂಗೆ ಕಜ್ಜಾಯ. ನಿನಗೇನು ರೇಂಜಲ್ಲಿ ಬೇಕು ಹೇಳು ಗುರು. ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ನಂದು ಟಿನ್ ಬಿಯರ್ ಫ್ಯಾಕ್ಟ್ರಿ ಇತ್ತು. ಅದಲ್ಲ, ತಿರುಪತಿ ಲಡ್ಡು ಸಿಗತ್ತಲ್ಲ, ಅದ್ರ ಒಳಗಡೆ ಒಂದು ಸಣ್ಣ ದ್ರಾಕ್ಷಿ ಇರುತ್ತೆ. ನೀವು ಸೇಮ್ ಹಂಗೆ ಇದ್ದೀರಾ. ನಮ್ಮಪ್ಪ ನಮಗೆ ಕ್ಯಾಶ್ ಇಲ್ಲದೆ ಎಲ್ಲೂ ಕಳ್ಸಲ್ಲ. ತಗೊಳ್ಳಿ, ಎಡ್ಸ್ಕೊಳ್ಳಿ. ಒರಿಜಿನಲ್ ನೋಡ್ಕೊಡಲೆ ಗಮಾಟ್. ಡೂಪ್ಲಿಕೇಟಾ? ಹಂಗಾದ್ರೆ ಇದು ಓ ಮೈ ಗಾಡ್, ಒರಿಜಿನಲ್. ಎಷ್ಟ ದ್ರಾಕ್ಷಿ? ನಾನು ಒರಿಜಿನಲ್ ಕ್ಯಾಶ್ ಕೊಟ್ನಲ್ಲ ಗುರು. ನೀನು ಕೊಟ್ಟಿದ್ದೆ ಡೂಪ್ಲಿಕೇಟ್ ಅಲ್ವಾ ಗುರು? ಹೌದಾ? ಇನ್ನೊಂದ್ಸಲ ಲೈಟಲ್ಲಿ ಚೆಕ್ ಮಾಡೋಣ. ಕೂತ್ಕೊಂಡು ಶೋ ನೋಡ್ತಿದ್ಯಾ? ಸೈಲೆಂಟ್ ಆಗಿರ. ಟೆಲ್ ಮಿ ಲಫಿ ಡಾರ್ಲಿಂಗ್. ಎಲ್ಲಿದ್ಯಾ ರುದ್ರಿ? ಚರ್ಚಿಗೆ ಬಂದೆ. ಚರ್ಚಾ? ಸರಿ, ಆಮೇಲೆ ನಾನು ಮಾಡ್ತೀನಿ ಬಿಡು. ಕಾಪಾಡಪ್ಪ. ನನ್ನ ಬಿಸಿಲು ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್. ಕ್ಯಾಂಡಲ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್. ಇವಳು ಪೂರ್ಣಿಮಾ ಗ್ಯಾಸ್ ಏಜೆನ್ಸಿ ಓನರ್ ಮಗಳು. ಹೆಸರು ಪೂರ್ಣಿಮಾ. ಸಿಕ್ಕಾಪಟ್ಟೆ ಗೂಡ್ ಪಾರ್ಟಿ. ಯಾಕೆ ರುದ್ರ ಕಾಡಾಗ್ತಾ ಇದೆಯಾ?
ಏಯ್ ಇವನ್ನ ನೋಡಿದ್ಯಾನಾ? ಬೇರೆ ಪಾರ್ಟ್ಸೇ ಇಲ್ಲ, ಬರೀ ಕಣ್ಣು ಮಾತ್ರ ತೋರಿಸ್ತಿದ್ಯಾ? ಗೊತ್ತಾಗ್ತಾ ಇಲ್ವಾ? ಆ ರೂಮಲ್ಲಿ ಇದ್ದವನೆಲ್ಲ ಆ ರೂಮಲ್ಲಿ ಮಾಟ ಮಾಡೋರಿದ್ದಾರೆ, ಆ ರೂಮ್ನಲ್ಲಿ ಭವಿಷ್ಯ ಡೋಂಟ್ ಟಚ್ ಮೀ ಅಂದ್ರೆ ಮೈ ಮುಟ್ಬೇಡಿ. ಮುಟ್ಟಿದ್ರೆ ಒಂದ್ ಹೆಣ ಬೀಳುತ್ತೆ. ಯಾರ್ದು? ನಂದೆ. ಕರೆಕ್ಟ್ ಆಗಿ ಹೇಳ್ದೆ. ಎಂಟರ್ಟೈನ್ಮೆಂಟ್ ರೆಡಿ ಆಗೋ, ಐತೆ ನಿನ್ಗೆ. ನೀನ್ ಯಾರು? ಇವ್ರು ಯಾಕೆ ನಿನ್ನ ಕೂಡ ಕಂಡಿದ್ದಾರೆ? ಎಲ್ಲ ಹೇಳಿದ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಸರ್ ನನ್ನನ್ನು ಶೂಟ್ ಮಾಡಬೇಡಿ ಸರ್, ನಾನೆಲ್ಲ ಹೇಳ್ಬಿಡ್ತೀನಿ. ಅವತ್ತು ಸೆಕ್ಯೂರಿಟಿ ಗನ್ ಇಟ್ಟು ನಮ್ಮ ಮನೆಗೆ ನುಗ್ಗಿದ್ರು, ನಮ್ಮಪ್ಪ ಗನ್ ಇಟ್ರು. ನಿಮ್ಮ ಗ್ಯಾಸ್ ಸಿಲಿಂಡರ್ನ ಕಟ್ ಮಾಡಿ AK-47 ಅದ್ರೊಳಗಿಟ್ಟು ಬಾರ್ಡರ್ ಕ್ರಾಸ್ ಮಾಡ್ತೀನಿ. ಹಲೋ, ನಾನೇ ಶ್ರೀಕಂಠ ಮಾತಾಡ್ತಾ ಇರೋದು. ನಿಮ್ಮ ಮಗಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೆಲಸ ಮುಗಿದ್ಮೇಲೆ ವಾಪಸ್. ಪ್ಲೀಸ್ ನನ್ನನ್ನು ಶೂಟ್ ಮಾಡಬೇಡಿ. ಮಗ ಕೈಗೆ ಸಿಕ್ತಂಗೆ ಸಿಕ್ಕಿ ತಪ್ಪಿಸ್ಕೊಂಡೋದ. ಹೌದಾ? ತಪ್ಪಿಸ್ಕೊಬಿಟ್ಟ? ಪೂರ್ಣ ಒದೇ ತಿಂತೀಯ ಈಗ. ಟೋಲ್ ಹತ್ರ ಹೋಗಿ ಪೂರ್ಣಿಮಾ ಗ್ಯಾಸ್ ಏಜೆನ್ಸಿ ಯಾವುದೇ ಗಾಡಿ ಪಾಸ್ ಆಗ್ಬಾರ್ದು ಅಂತ ಹೇಳು. ಪೂರ್ಣಿಮಾ ಗೂಡ್ಸ್ ಏಜೆನ್ಸಿ ಅಲ್ವಾ? ಪೂರ್ಣ ಬಿ ಸೀರಿಯಸ್. ಪೂರ್ಣಿಮಾ ಗ್ಯಾಸ್ ಏಜೆನ್ಸಿ, ಗೂಡ್ಸ್ ಅಲ್ಲ. ಆ ಹುಡುಗಿ ನಿನ್ ಜೊತೆನೇ ಇದ್ದಾಳ? ಪೂರ್ಣ ನನ್ನ ಎದುರುಗಡೆ ಸಿಕ್ಕಿದ್ರೆ ನರಸಿಂಹನ್ ತರನೇ ಬಗ್ದಾಕ್ತೀನಿ. ಮುಚ್ಕೊಂಡು ಟೋಲ್ ಹತ್ರ ಹೋಗ್ಬಿಟ್ಟು ಫೋನ್ ಮಾಡೋ. ಆಯ್ತು ಬಿಡಪ್ಪ, ಹೊರಡ್ತೀನಿ. ನೀವು ಪೊಲೀಸಾ? ಅಪ್ಪ ರುದ್ರಿ, ರೆಡಿ ನೀನು? ನಾನು ಕಾಲೇಜಿಗೆ ಲೇಟ್ ಆಗ್ತಿದೆ. ಎಸ್ ಕಮಿಂಗ್.
ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ತಿಂದೆ ದೊಡ್ಡವ್ರು ಬರ್ದಿರೋದು ನಿಂಬಾಯಿಲ್ಲ ಹೆಂಗ್ ಸರ್? ಬಂತು ಹೇಳ್ದೆ ತಪ್ಪ. ಇಲ್ಲ ಇಲ್ಲ ಸರ್, ತಪ್ಪೇನಿಲ್ಲ ಸರ್. ಮದುವೆಗೆ ಹೋದ್ರೆ ಫಂಕ್ಷನ್ ಊಟ, ಸ್ಮಶಾನಕ್ಕೆ ಹೋದ್ರೆ ತಿಥಿ ಊಟ, ಎಲ್ಲೋ ಒಂದ್ ಕಡೆ ನಡ್ರಿ ಸರ್ ಹೋಗೋಣ. ಮಚ್ಚಿ ಪೊಲೀಸು ಪೊಲೀಸು ಓಡಲ್ಲ ಓಡ ಓಡ. ಬಿರಿಯಾನಿ ಯಾಕೆ ಸಾಕೊಂಡಿರೋ ಬಾಯ್ಸ್ ಎಲ್ಲ ಜುಟ್ಟಾಗ್ಬಿಟ್ರಲ್ಲ ಪತಿ. ಇವನ್ ಯಾವನ ಪಾಂಡು? ಬಾಂಬೈದ ಸರ್, ಕಣ್ಕಣ್ಣಲ್ಲ. ವಾ, ಅತ್ತೆ ಇಲ್ಲೇ ನಿಂತವನೆ, ಇಲ್ಲಾದ್ರೆ ಇವ್ರು ಅವ್ರ ಜೊತೆ ಓಡಬಿಟ್ರು ಅವನು. ಪದ್ದಿ ಪದ್ಮನಾಭ ಸರ್, ಏನಯ್ಯ ಓದಿದ್ಯಾ? ಏನು ಓದಿಲ್ಲ ಸರ್. ನಾವಿರೋ ಕಂಟ್ರಿ ಯಾವ್ದೋ? ಸರ್, ದೇಶ ಯಾವ್ದು ಅಂತ ಅವ್ರೆ? ಇಂಡಿಯಾ ಸರ್. ಮತ್ ಯಾಕಯ್ಯ ಒಳ್ಳೆ ಜರ್ಮನಿಲಿ ಹುಟ್ಟಂಗ್ ನಿಗರಾಡ್ತೀಯಾ? ಗನ್ನೆಲ್ಲಿ? ಸರ್, ಗಾಡಿಲಿಟ್ಟಿದ್ದೀನಿ. ನೀನ್ ಹಿಂದೆ ಮುಂದೆ ನಿಂತಿರೋ ಬಾಯ್ಸ್ ಕೊಡೋದಲ್ವಾ? ಬಾಸ್ ಪೂಜೆ ಮಾಡ್ಬೇಕಾರೆ ಹಿಂದೆಯಿಂದ ಡಮ್ ಅನ್ಸ್ಬಿಡ್ತಾರೆ ಅನ್ನೋ ಭಯ ಸರ್. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ, ಅದಕ್ಕೆ ಬಹಳ ಬುದ್ಧಿವಂತ ಗಾಡಿಯಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟವನೆ. ಪದ್ದಿ ಜನನ. ವಾಟ್ ಇಸ್ ಯುವರ್ ಡೇಟ್ ಆಫ್ ಬರ್ತ್ ಮೈ ಡಿಯರ್ ಪದಿ? ನವೆಂಬರ್ 15 ಸರ್. ಇಸ್ವಿ? 1980. ವಾ, 80s ಮಾಡ್ಲು. ಮಾರಾಣ. ಇವತ್ತಿನ ಡೇಟ್ ಹಾಕ್ಲಾ ನಾಳೆದ ಹಾಕ್ಲಾ? ತಿರ್ಗಾ ನಾಳೆ ಏನ್ ಸರ್, ಇವತ್ತಿಂದ ಡೇಟ್ ಹಾಕಿ ಸರ್. ಬೇಡ ಸರ್. ಆಕ್ಚುಲಿ ನಿನ್ಗೆ ಅರಕ್ ಮಂಜುನ್ ಶೂಟ್ ಮಾಡೋ ಆಸೆ ಇದೆ ತಾನೆ? ಅದು ಶೂಟ್ ಮಾಡ್ಬಿಟ್ಟೆ ಸಾಯಿ, ಅದಕ್ಕೋಸ್ಕರ ಮತ್ತೆ ಹುಟ್ಟು ಬರೋಕ್ಕಾಗತ್ತಾ? ಬಾ ನಡಿ ಒಡೆ ನಡಿ ಬಾ. ಎಷ್ಟೋ ಕೊಟ್ಟೆ ಇದಕ್ಕೆ? 50 ಸಾವಿರ. ವರ್ಕ್ ಆಗತ್ತೆ ಅನ್ಪದ್ದಿ ಇದು? ಅಲ್ಲೇ ಬೆಳ್ಳಿಟ್ಕೊಂಡಿದ್ದೀರಲ್ಲ, ಹಂಪಿ ಸರ್, ಗೊತ್ತಾಯ್ತದೆ. ಮುನ್ರಾಜು ಸರ್, ಆ ಎಣ್ಣೆ ಗಾಡಿ ಪುರುಷಿಗೆ ಒಂದು ಫೋನ್ ಹಾಕಮ್ಮ. ಏನ್ ಚೋಟಿ ಮಾಡ್ತಾವ್ ನೋಡಿ ಸರ್. ಗೊತ್ತಾ? ಅಯ್ಯೋ ವಾಸನೆ. ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಗಬ್ಬು ನಾರ್ತಾ ಇದೆಯಲ್ಲ ಸರ್. ಎಣಾನೇ ಗಾಡಿ ಒಳಗೆ ಹಾಕೊಂಡಂಗಾಯ್ತು ಸರ್. ಆರಾಕ್ ಮಂಜ ಎಲ್ಲ ಸಿಲ್ಕ್ ಬೋರ್ಡ್ ಇಂಡಸ್ಟ್ರಿಯಲ್ ಏರಿಯಾ. ಪದ್ದಿ ಬರ್ತಾನೆ, ಅವನ ಜೊತೆ ಬರೋರು ಯಾರು ಜೀವಂತವಾಗಿ ಹೋಗ್ಬಾರ್ದು. ಲೇ ಪತಿ, ಏನ ನಿನ್ನ ಅದೃಷ್ಟ, ಪೊಲೀಸ್ ಪ್ರೊಟೆಕ್ಷನ್ಲೇ ಮರ್ಡರ್ ಮಾಡಕ್ ಹೋಯ್ತಿದೀಯಲ್ಲ. ಸೂಪರ್ ಕಡ. ಅಲ್ಲಿ ಬತ್ಕೊಂಡು ಏನೋ ಹುಡುಕ್ತಿದ್ಯಾ ಸರ್? ಹಾಕೊಟ್ಟಿರೋದು ನಾನೇ ಅಂತ ಗೊತ್ತಾರೆ ಸಾಯಿಸ್ಬಿಡ್ತಾರೆ ಸರ್. ಈಗೇನ್ ಬದುಕಿರಂಗ ಇದೆಯಾ? ಈಗಲೂ ಸತ್ ಹೆಣದ ತರಾನೇ ಇರೋದು. ವಾಸ್ತೆ ನನ್ನ ಮಗನ್ ತಂದು ಇದು ಹಾಕೊಂಡು ಏನ್ 3D ಪಿಕ್ಚರ್ ನೋಡ್ತಾ ಇರ್ತೀಯಾ? ಏನ್ ಕಾಣ್ತದೆ? ನಿಮ್ಮ ಯಜಮಾನರದೇ ಕೆಲಸ ಸಿಕ್ತು ಅಂದ್ರು. ಅವನು ಬಂದಿದ್ದಾನಾ? ಅಲ್ಲಿ ಕೂತಿದ್ದಾನೆ. ಓಹೋ, ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾನೆ. ಅವ್ನು ಮದುವೆ ಮಾಡಿಬಿಡಿ. ನಮ್ಮ ಕಡೆ ಒಂದು ಹುಡುಗಿ ಇದೆ, ಕಾರ್ಯಕ್ರಮ ಮುಗಿದ ಮೇಲೆ ಫೋಟೋ ತೋರಿಸ್ತೀನಿ. ಹೇಳಿ. ಆ ದೆವ್ವ ನೆಪ್ಸು. ರುದ್ರಿ, ಎದವಳು ನಿದ್ದೆ ಮಾಡಬೇಡ. ನಿದ್ದೆ ಮಾಡ್ತಿಲ್ಲ, ಕಿವಿ ಮುಚ್ಚಿದ್ರೆ ಗೊತ್ತಾಗತ್ತೆ ಅಂತ ಕಣ್ಣು ಮುಚ್ಕೊಂಡು ಕೂತಿದ್ದೀನಿ. ನನ್ನ ಮಗನ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ಅವಳೇ ನನ್ನ ಸೊಸೆ. ಕಣ್ ಬಿಟ್ರೆ ಏನ್ ಸ್ವರ್ಗನ ಕಾಣ್ತೈತೆ? ಕಿವಿ ಹಾಳಾಗೋಯ್ತು, ಕಣ್ಣು ಹೋಗ್ಬಿಟ್ರೆ ಒಳ್ಳೆ ಕನ್ಸು ಬಿರಿತು. ಡಿಸ್ಟರ್ಬ್ ಮಾಡ್ಬಿಡ. ಒಳ್ಳೆ ಸೆಲೆಕ್ಷನ್, ಒಳ್ಳೇದಾಗ್ಲಿ. ಏನ್ ಜಾತಿ? ಹೆಣ್ ಜಾತಿ. ಆಕ್ಚುಲಿ ಒಂದೆರಡು ಸೆಕೆಂಡ್ ನೀನು ಕಣ್ಣು ಮುಚ್ಕೋ, ಕನ್ಸಲ್ಲಿ ಹಂಗೇ ಡಿಯೋಟ್ ಆಡ್ಬೋದು. ನನ್ನಲ್ಲಿರೋ ದೇವರು ನಿಮ್ಮ ಒಳಗಡೆ ಇರೋ ದೇವರು ಒಬ್ಬನೇ. ಸರಿ, ಕೂತ್ಕೊಳ್ಳೋ. ರಾಮ್ಪಾಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು 1 ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಎದ್ದು ನಿಲ್ಲಿ. ಹೂ ಇಸ್ ದಿಸ್ ರಾಮ್ಪಾಲ್? ಅಲ್ಲಿದ್ದಾರೆ ನೋಡು.
ಅವರೇ ಡೊನೇಟ್ ಮಾಡಿರೋದು. ಎದಳು ಹೇಳು. ಪ್ರಾರ್ಥನೆ ಮಾಡಿದ ತಕ್ಷಣ ಹೊಗೆ ಹಾಕೊಂಡಿರೋ ನಾನು ವಾಪಸ್ ಬರ್ತಾನ? ಬಂದ್ರು ಏನ್ ಯೂಸು? ತುಂಬಾ ಬ್ಯಾಡ್ ಮ್ಯಾನರ್ಸ್ ಕಲ್ತಿದ್ಯಾ ರುದ್ರಿ. ದೊಡ್ಡವ್ರ ಮುಂದೆ ಆ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ತಾರೇನೋ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋದು ತಪ್ಪಾ ಡಾರ್ಲಿಂಗ್? ಆಡಿಟೋರಿಯಂ ರೂಫ್ ಎಗ್ರೋಗೋ ಹಾಗೆ ಅಕ್ಷಿ ಅಂತೀಯ. ಇಂಥ ಪ್ಲೇಸ್ ಅಲ್ಲಾದ್ರೂ ತಡ್ಕೊಳಕ್ಕಾಗಲ್ವೇನೋ? ಪ್ರೆಷರ್ ಕಣ್ಣು ಕಿವಿಯಿಂದ ಏನಾದ್ರೂ ರಿಲೀಸ್ ಆದ್ರೆ ಡೆತ್ ಗ್ಯಾರಂಟಿ. ನೇಚರ್ನ ಎದುರಾಕೊಂಡು ಬದುಕಕ್ಕಾಗತ್ತಾ ಬೇಬಿ? ಈ ಅಮ್ಮ ಲೆಕ್ಚರರ್ ಅಂತ ಏನು ಅರ್ಥ ಮಾಡ್ಕೊಳ್ಳಲ್ಲ. ನೇಚರ್ಸ್ ಕಾಲ್ ಅಂತ ಎಲ್ಲಂದ್ರಲ್ಲಿ ಮಾಡಕ್ಕಾಗತ್ತಾ? ತಡ್ಕೋಬೇಕಪ್ಪ. ತಡ್ಕೊಳ್ಳೋದನ್ನ ತಡ್ಕೋತೀವಪ್ಪ. ರುದ್ರಿ, ನೀನ್ ನಿದ್ದೆ ಮಾಡಿ ತಪ್ಪಲ್ವೇನೋ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಲ್ಲ ಹೇಳಿದ್ರಲ್ಲ, ಅದನ್ನೇ ಇವ್ರು ತಿರುಗಿಸಿ ಮರುಗಿಸಿ ಗಂಟೆ ಮೈಕ್ ಸಿಕ್ಕಿದ ತಕ್ಷಣ ಕುಯ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳಕಾಯ್ತದ? ಪಾಪ, ಇಂಥ ಮಕ್ಕಳಿಗೆ ದೃಷ್ಟಿ ದಾನ ಮಾಡಿದ್ದಾರೆ. ಮೈಕ್ ಸಿಕ್ಕಿದ್ರೆ ತಮ್ಮ ಬಗ್ಗೆ ಹೇಳ್ಕೊಳ್ತಾರಪ್ಪ. ಅಣು ತೃಣಕಾಷ್ಟಗಳನ್ನ ಪ್ಲಾನ್ ಮಾಡಿ ಸೃಷ್ಟಿ ಮಾಡಿರೋ ದೇವರಿಗೆ ಯಾರ ಕಣ್ ಕೊಡಬೇಕು, ಯಾರ ಕಣ್ ಕೊಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತು. ನೀವೆಲ್ಲ ಅನುಕಂಪ ಪಟ್ಟು ದೃಷ್ಟಿ ಬರಂಗ್ ಮಾಡಿದ್ ಯಾಕೋ ಸರಿ ಹೋಗಿಲ್ಲ. ಈ ಕೆಟ್ಟು ಕೆರಾಡಿದೋಗಿರೋ ಪ್ರಪಂಚದಲ್ಲಿ ಏನಿದೆ ಅಂತ ನೋಡ್ತಾನ ಅವನು. ಸುಂದರವಾಗಿರೋದನ್ನ ನೋಡೋದನ್ನ ಬಿಟ್ಟು ತಿಪ್ಪೆ ನೋಡಿದ್ರೆ ಹೀಗೆ ಆಗೋದು. ದೃಷ್ಟಿ ಇಲ್ದಾಗ ಮಾಡೋದು ಆ ಭಗವಂತಾನೆ. ನಮ್ಗಳ ಮೂಲಕ ಅವ್ರಿಗೆ ಕಣ್ ಬರೋ ಹಾಗೆ ಮಾಡೋದು ಆ ಭಗವಂತಾನೆ. ನಾವೆಲ್ಲ ಕಾರಣ ಅಷ್ಟೇ. ನಿನ್ನ ಮಾತಲ್ಲಿ ಸತ್ಯ ಇದೆ ವೀಣಾ. ನೀನೇನ್ ಸರ್ಟಿಫಿಕೇಟ್ ಕೊಡೋದ್ ಬೇಡ. ಸತ್ಯ ಸತ್ಯನೇ. ನಿನ್ ಬ್ಯಾಡ್ ಮ್ಯಾನರ್ಸ್ ಎಲ್ಲ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮದ್ವೆ ಅಂತ ಒಂದ್ ಆಗ್ಬಿಟ್ರೆ ಮಕ್ಳು ಮರಿ ಅಂತ ಜವಾಬ್ದಾರಿ ತಾನಾಗೆ ಬಂದ್ಬಿಡುತ್ತೆ. ಅಯ್ಯೋ, ಇಷ್ಟೊಂದ್ ಕೆಲ್ಸ ಇದೆ. ಲಗನ್ ಪತ್ರಿಕೆ ಪ್ರಿಂಟ್ ಮಾಡಿಸ್ಬೇಕು, ಚೌಲ್ಟಿನ್ ಬುಕ್ ಮಾಡ್ಬೇಕು. ಓ ಗಾಡ್, ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಯಾ ಎಸ್ ಡಾರ್ಲಿಂಗ್, ಆರ್ ಯು ಸೀರಿಯಸ್? ಎಸ್. ಲೇ, ಕರೀದೆ ಸಾಬೆ ಬರಲ್ಲ, ಇನ್ ಕಾಗೆ ಬರ್ತದೇನೋ. ಪಿಂಡ ಇಟ್ಮೇಲೆ ಕಾಗೆಗೆ ಕಾ 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 ಅನ್ಬೇಕು. ಸರ್, ಒಂಚೂರು ಬಕೆಟ್ ಹಿಡೀರಿ. ನಾವು ಬಕೆಟ್ ಹಿಡಿಯಲ್ಲ ಸರ್. ಅದಲ್ಲ ಸರ್, ನಮ್ ಬಾಮೈದ ಅವ್ರ ಅಪ್ಪಂಗೆ ಪಿಂಡ ಇಟ್ಬಿಟ್ಟು ಕಾಗೆ ಬತ್ತಿಲ್ಲ ಅಂತ ಟೆನ್ಷನ್ ಆಗೋನೆ. ಒಂಚೂರು ಸಹಾಯ ಮಾಡಿ ಸರ್. ಸಂಡಿಗೆ ಹಾಕ್ಬಿಟ್ಟು ಕಾಗೆ ನೋಡಿಸ್ತೀರಾ, ಪಿಂಡ ಇಟ್ಬಿಟ್ಟು ಕಾಗೆ ಬಾ ಅಂತ ಕರಿತೀರಾ. ಕಾಗೆ ಕನ್ಫ್ಯೂಸ್ ಆಗಲ್ರಿ ಮನುಷ್ಯನ್ ನೋಡಿ. ಬ್ಯಾಡ್ ಮ್ಯಾನರ್ಸ್. ಹೇಯ್, ಮದುವೆ ಅಂತ ನೀನು ನಮ್ಮ ಅವನ್ ತರನೇ ಕುಣಿತಿದ್ಯಲ್ಲ. ನಮ್ ಲವ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ತಾನೆ ಮದುವೆ ಲೇಟ್ ಅಂತ. ಪಾಪ ಕಣೋ, ಅಮ್ಮನ್ ಆಸೆ ಅದು. ಈ ಅಮ್ಮನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನ್ SSLC ಪಾಸ್ ಆದೆ ಅಂತಾನೆ ಒಂದ್ ಸಂಬಂಧ ಹುಡ್ಕೊಂಬಂದ್ಬಿಟ್ಟಿದ್ದು. ಮಾರಿದ್ರೆ ಚೈಲ್ಡ್ ಮ್ಯಾರೇಜ್ ಜಸ್ಟ್ ಮಿಸ್. ಅವಾಗ ನಿನಗೂ ಸಿಗ್ತಿರ್ಲಿಲ್ಲ. ಹೌದಾ? ಹೆಣ್ ಕಡೆಯವರು ಹುಡುಗ ಏನ್ ಮಾಡ್ಕೊಂಡಿದ್ದೇನೆ ಅಂತ ಕೇಳಿದಾಗ ಏನ್ ಹೇಳಿರ್ಬೇಕು ಹೇಳೋ? ನಮ್ ಹುಡುಗ ಹೈಟ್ ಅವನೇ ಅಂತ ಹೇಳ್ಬಿಟ್ಟು ಬಂದವಳೆ ಅಂತ ಪ್ರಚಂಡಿ ಅವಳು. ಹುಷಾರು. ಅರ್ಶನ ಹಚ್ಚಿಸ್ಕೊಳ್ಳೋದ್ರಿಂದ ಹಿಡಿದು ಊಟಕ್ಕೆ ಕೂತಾಗ ಒಬ್ರಿಗೊಬ್ರು ಲಾಡು ತಿನ್ಸೋವರೆಗೂ ನಾನ್ ಹೇಳ್ದಾಗೆ ನಡಿಬೇಕು. ಲಿಸ್ಟ್ ದೊಡ್ಡದೇ ಇದೆ. ಮತ್ತೆ ಲಗನ್ ಪತ್ರಿಕೆ, ಚೌಲ್ಟ್ರಿ, ಶಾಸ್ತ್ರ, ಮರಿಮಕ್ಕಳು, ಮೊಮ್ಮಕ್ಕಳು. ಈ ಮಗುನೇ ಸಾಕೋದಿಕ್ ಕಷ್ಟ, ಇನ್ನ ಈ ತರದ್ ಇನ್ನೊಂದ್ ಪ್ರಿಂಟ ಸಾಧ್ಯನೇ ಇಲ್ಲ. ಏ ವೀಣಾ, ಸಾಧ್ಯ ಇಲ್ಲ ಅಂತ ಒಂದೇ ಮಗು ಪ್ಲಾನಿಂಗ್ ಮಾಡಿಸ್ಬಿಟ್ಟಿಯಾ? ಮನೆ ಅಂದ್ಮೇಲೆ ಗಂಡ್ ಮಗು ಹೆಣ್ಮಗು ಇಬ್ರು ಇರ್ಬೇಕು. ಎಷ್ಟಾ ಒಂದ್ ಡಜನ್ ಆದ್ರೂ ಕೂಡ ಪರವಾಗಿಲ್ಲ. ನಂದು ಸಲೀಸ್ ಕೆಲ್ಸ ಅಲ್ಲ ತಾಯಿ, ಪೊಲೀಸ್ ಕೆಲ್ಸ. ಅರ್ಧ ದಿನ ರಜಾ ಬೇಕು ಅಂದ್ರೆ ಅರ್ಧ ಡಜನ್ ಸಲ್ಯೂಟ್ ಹೊಡಿಬೇಕು ನಾನು. ನಾನೇ ಡಬಲ್ ಆಕ್ಟಿಂಗ್ ಮಾಡ್ಲಿ? ಏಯ್, ನೀನೇನು ವರಿ ಮಾಡ್ಕೋಬೇಡ ಕಣೋ, ಎಲ್ಲ ನಾನ್ ರೆಡಿ ಮಾಡ್ತೀನಿ. ಮೌ ತಿನ್ನಕ್ ಬಿಡ ಮೌ. ಅಯ್ಯೋ, ಹಾಕ್ಲೇ ಇಲ್ವಾ? ತಿನ್ನಿಸ್ಲಾ? ಪೊಲೀಸ್ ಕೆಲಸದಲ್ಲಿ ಹೆಸರು ಮಾಡೋದು ಈಸಿ. 4 ಎನ್ಕೌಂಟ್ರು, ಪೇಪರು, ಟಿವಿಲಿ ಫೋಟೋ ಇಂಟರ್ವ್ಯೂ ಬಂದ್ರೆ ಆಗೋಯ್ತು. ಪೊಲೀಸ್ ಆಗಿ ನಾನು ಏನನ್ನೋ ಸಾಧಿಸ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ನಿಮ್ಮ ಗುಡಿನ ನೀವೇ ತೋಡ್ಕೊಂಡು ಮಣ್ಣು ಹಾಕೊಂಡು ಹಾಗೆ. ಒಳ್ಳೆ ಕೆಲಸ ಮಾಡೋದಕ್ಕೂ ಕೆಟ್ಟ ಕೆಲಸ ಮಾಡೋದಕ್ಕೂ ಒಂದೇ ಎನರ್ಜಿ. ಆದಷ್ಟು ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನಮಸ್ಕಾರ. ಏಯ್ ಮುನ್ರಾಜು ಸರ್, ನೀನು ಉದ್ಧಾರ ಆಗಲ್ಲ ಕಣಯ್ಯ. ಸಾರಿ ಸರ್. ಸರ್, ಬಳ್ಳಾರಿಲಿ 1997 ಅಲ್ಲಿ ವೆಜ್ ಜೊತೆಲಿ ನಾನ್ ವೆಜ್ ಯಾಕ್ರಿ ತಿಂತೀರಿ? ತಿನ್ನೋವಾಗ ಸುಮ್ಮನೆ ತಿನ್ನಿ. ಓಕೆ ಸರ್. ಮಾತಾಡೋದಕ್ಕೆ ಬೇರೆ ಬೇಕಾದಷ್ಟು ಟೈಮ್ ಇದೆ. ಅಪ್ಪ ಪೂರ್ಣಚಂದ್ರ, ಮೊದಲನೇ ತಿಂಗಳು ಸಂಬಳ ಬರೀ ಚೋಚೋಬಾತಲ್ಲೇ ಮುಗಿಸ್ಬಿಡ್ತೀಯಾ ಇಲ್ಲ ಗುಂಡು ತುಂಡು ಏನಾರು ಕೊಡಿಸ್ತೀಯಪ್ಪ? ಸುಮ್ಮನೆ ಇರಪ್ಪ. ನಮ್ಮ ಅಪ್ಪಂಗೆ ಈ ತಿಂಗಳು ಸಂಬಳ 25,000 ತಗೊಂಡೋಗಿ ಕೊಟ್ಟೆ. ತೆಗ್ದು ಮಕ್ಕಕ್ಕೆ ಎಸ್ಬಿಡೋದಾ? ಯಾಕೋ? ನನಗೆ 75,000 ಬೇಕು. ಮನೆ ಪತ್ರ ಇಟ್ಟು 30 ಲಕ್ಷ ಲೋನ್ ಮಾಡಿ ನಿಂಗೆ ಕೆಲಸ ಕೊಡ್ಸಿದ್ದೀನಿ. ಈ ತತ್ತ ಇರೋದು ಬಡ್ಡಿಗೆ ಸಲ್ತಲ್ಲ ಅಂತ ಎಗರಾಡ್ತಾವನೆ. ತಾಳ್ಮೆ ಇರ್ಬೇಕಮ್ಮ, ನಿನಗೂ Thank you. ಆದ್ರೆ ಚಿನ್ನದ ಮೊಟ್ಟೆ ಇಡೋ ಒಂದೇ ಒಂದು ಕೇಸ್ ಸಿಗ್ಬೇಕಷ್ಟೇ. ದುಡ್ಡು ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ರಾಜಕೀಯ ಮಾಡಬೇಕಿತ್ತು. ಇದು ಪೊಲೀಸ್ ಬಿಸ್ನೆಸ್ ಅಲ್ಲ, ಪೊಲೀಸ್ ಸರ್ವಿಸ್.
ಡಿಪಾರ್ಟ್ಮೆಂಟ್ಗೆ ಒಟ್ಟಿನಲ್ಲಿ ನಿಮ್ಮಂಥವ್ರು ಬೇಕು ನಿಮ್ಮಂಥವ್ರು ಬೇಕು. ಈಗ ಮಾತಾಡ್ ಸಾಯ್ರಿ, ಅದೇನೋ ಹೇಳಬೇಕು ಅಂತಿದ್ರಲ್ಲ. ಸರ್, ಬಳ್ಳಾರಿಲಿ ಒಂದು ಎನ್ಕೌಂಟರ್ ಆಯಿತು ಸರ್. ತಿನ್ಬೇಕಾದ್ರೆ ಆರಾಮಾಗಿ ತಿನ್ರಿ. ಸರಿ ಸರ್. ರೀ ರುದ್ರೇಶ್, ತಿನ್ನೋವಾಗೆಲ್ಲ ನಿಂತ್ಕೊಂಡು ಮರ್ಯಾದೆ ಕೊಡಬಾರ್ದು. ಕೂತ್ಕೊಂಡು ಆರಾಮಾಗಿ ತಿನ್ನಿ. ಸಿಟ್, ಕೂತ್ಕೊಂಡು ತಿನ್ನಿ. ನೋಡು, ಕಲ್ತ್ಕೊಳ್ಳಿ. ಅಲ್ಲ ಸರ್, ಇಲ್ಲಿ ಸಿಗ ಈಗ ಹೇಳಿತಾರ. ಆಗ್ಲೇ ಹೇಳಿದ್ರೆ ನಮಸ್ಕಾರನಾರು ಮಾಡ್ತಿದ್ದೆ. ನಿನ್ ಪಾರ್ಟಿಗೆ ಇಷ್ಟು ಬೆಂಕಿ ಅಂತ. ಮಾ, ಊಟಕ್ಕೆ ಹೋಗೋಣ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಯಾಕೆ ಬಂದ್ ಮಲ್ಕೊಂಡಿದ್ದೀರಾ ಇಲ್ಲಿ? ಯಾಕೋ ಡಲ್ ಆಗಿದೆ ಡಾರ್ಲಿಂಗು? ತಲೆನೋವು. ಅಮ್ಮ, ಕಣ್ಯಾಕೆ ಕೆಂಪಾಗಿದೆ? ಧೂಳು. ಧೂಳಲ್ಲಿ ಏನಮ್ಮ ಮಾಡಕ್ ಹೋಗಿದ್ದೆ ನೀನು? ಕಾಲೇಜ್ಗೆ ಹೋಗಿದ್ದ, ಮಣ್ಣೂರಕ್ಕೆ ಹೋಗಿದ್ದ? ಏನಮ್ಮ ಜ್ವರನ? ಕ್ಲಾಸ್ ನಡೀತಾ ಇರ್ಬೇಕಾರೆ ಫೀಲ್ಡಲ್ಲಿ ಕೆಲವು ಹುಡುಗರು ಫೀಲಿಂಗ್ ಮಾಡ್ತಾ ಇದ್ರು. ಜೋರಾಗಿ ಸೌಂಡ್ ಆಗ್ತಿತ್ತು. ಕೋಪ ಮಾಡ್ಕೊಂಡು ಅವ್ರ ಹತ್ರ ಹೋಗಿ, ನೀವು ಮನುಷ್ಯರ ದೆವ್ವಗಳ ಅಂತ ಬೈದೆ. ಅದರಲ್ಲೊಬ್ಬ ಹುಡುಗ ಹತ್ರ ಬಂದ್ಬಿಟ್ಟು ಗ್ಲಾಸ್ ತೆಗೆದು, ಮೇಡಮ್ ಈ ದೆವ್ವ ನೋಡಿದ್ದೀರಾ ಅಂದ. ಕಣ್ ಮುಚ್ಕೊಟ್ರು. ಅವನ್ ಕಣ್ಣೆ ನೆನಪಾಗುತ್ತೆ ರುದ್ರ. ಸರ್ ಸರ್, ಇವತ್ತು ರಾಖಿ ಹಬ್ಬ. ನಿಮಗ್ ರಾಖಿ ಕಟ್ಬೇಕು ಅಂತ ಅನಿಸ್ತಿದೆ. ಪರವಾಗಿಲ್ಲ ಸರ್. ಏನಾಯ್ತು? ನಿನ್ನ ಹತ್ರ ದುಡ್ಡಿದ್ರೆ ಕೊಡ. ಅದು ಯಾವ್ದೋ ಒಂದು ಹುಡುಗಿ ಬಂದು ರಾಖಿ ಕಟ್ಬಿಡೋದ್ಲು. ಕಲ್ಯಾಣಿ, ನಾನು ಲವ್ ಮಾಡಲ್ವಾ? ನನ್ನನ್ನು ಹೀಗೆ ಬಲವಂತ ಮಾಡ್ಬೇಡ ಪ್ಲೀಸ್. 6 ತಿಂಗಳಿಂದ ನೀನು ಹಿಂದೆ ಸುತ್ತಾ ಇದ್ದೀನಿ. ನನಗೆ ರಾಖಿ ಕಟ್ಟಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ನಿನ್ನ. ಏನಾಯ್ತು? ಸಿಲ್ಕ್ ಸತ್ತೋಗ್ಬಿಟ್ಟ ಅಣ್ಣ. ಎಲ್ಲರೂ ಅಲ್ಲಿಂದ ಜೂಟ್ ಆಗ್ರೋ. ಸರಿ ಅಣ್ಣ. ಸಂತೋ, ಇಮಿಡಿಯೇಟ್ ಆಗಿ ರೂಮ್ ಖಾಲಿ ಮಾಡ್ರೋ. ನೀನು ಪೆಟ್ರೋಲ್ ಬಂಕ್ ಹತ್ರ ಬಾ. ಸರಿ ಸರಿ. ಏಯ್ ಮಚ್ಚೆ, ಏಯ್ ಎದಳ್ರಾ, ಲೇ ಎದಳ್ರಾ. ಸರ್, ಒಂದು ನಿಮಿಷ ಸರ್. ಸಿಲ್ಕ್ ಬಗ್ಗೆ ನಂಗೆ ಗೊತ್ತು ಸರ್. ಅವ್ನು ನಮ್ಮ ಸೀನಿಯರ್, ಸಿಕ್ಕಾಪಟ್ಟೆ ಕುಡ್ಕ, ರೋಲ್ ಕಾಲ್ ಮಾಡ್ತಿದ್ದ. ಕಲ್ಯಾಣಿ ಅನಾಥ ಹುಡುಗಿ, ತುಂಬ ಚೆನ್ನಾಗಿ ಓದ್ತಿದ್ಲು. ಸಿಲ್ಕು ಕಲ್ಯಾಣಿಗೆ ಲವ್ ಮಾಡ್ತೀನಿ ಅಂತ ತುಂಬ ಕಾಟ ಕೊಡ್ತಿದ್ದ ಸರ್. ಸಿಲ್ಕ್ ಫ್ರೆಂಡ್ ಅಂತ ಹೇಳ್ಕೊಂಡೊಬ್ಬ ಬಂದು ನಮ್ಮ ಬಾಯ್ಸ್ ಹಾಸ್ಟೆಲ್ಗೆ ಸೇರ್ಕೊಂಡ ಸರ್.
ಅವ್ನು ಬಂದ್ಮೇಲೆ ಸಿಲ್ಕ್ ಕೈಲಿ ಗನ್ ನೋಡಿದ್ ಸರ್. ಮಗ ಬುಲೆಟ್ ಇದೆಯಾ? ಇದು ಲತ್ತೆ ಗನ್ನು, ರಿವರ್ಸ್ ಫೈರ್ ಆಗ್ಬಿಡುತ್ತೆ, ಹುಷಾರು. ಇದರಲ್ಲಿ ಯಾರನ್ನಾದ್ರೂ ಶೂಟ್ ಮಾಡಿದ್ದೀರಾ? ನಡಿಯೋ, ನೋಡ್ಕೊಳ ಕ್ಲೀನಾಗೆ, ಹುಷಾರು. ಅದಾಗ್ ಸ್ವಲ್ಪ ದಿನಕ್ಕೆ ಕಣ್ಣಿಗೊಬ್ಬ ಬ್ಯಾಂಡೇಜ್ ಹಾಕೊಂಡಿರೋನ್ ಬಂದ. ಹೆಂಗಿದ್ಯಾ ಫೆನಿಕ್ಸ್? ಚೆನ್ನಾಗಿದ್ದೀನಿ ಮಗ. ಸಿಲ್ಕ್ ರೂಮಲ್ಲಿ ರಾತ್ರಿ ಎಲ್ಲರೂ ಪಾರ್ಟಿ ಮಾಡ್ಕೊಂಡು ಜೋರ ಗಲಾಟೆ ಮಾಡ್ತಿರು ಸರ್. ನಮ್ಮೆಲ್ರಿಗೂ ತೊಂದರೆ ಆಗ್ತಿತ್ತು. ಕೇಕ್ ಇಟ್ಟವ್ರೆ, ಮತ್ಲಬಿ ಮಾಡ್ತಾಗೋಂತ್ಯೋ ನಿಯತ್ತಾಗ್ ತಗೊಂತ್ಯೋ ನಿನಗ್ ಬಿಟ್ಟಿದ್ದು. ಗುಲಾಮ ಆಗ್ತ್ಯೋ ದೊರೆ ಆಗ್ತ್ಯೋ ನೀನ್ ಡಿಸೈಡ್ ಮಾಡು. ಗನ್ನು ಹಣೆಗಿಟ್ರೆ ಭಯ ಬರುತ್ತೆ ತಾನೆ ಅಲ್ವಾ? ಎಲ್ರಿಗೂ ಜೀವನದಲ್ಲಿ ಭಯ ಇದೆ ತಾನೆ? ಇದ್ದೇ ಇರುತ್ತೆ. ಹೇಳಪ್ಪ. ಬೀದಿಲಿ ಹೋಗೋ ನಾಯಿ ಮರಿಗಳನ್ನೆಲ್ಲ ಇಟ್ಕೊಂಡ್ಬಂದು ಬೇಯಿಸ್ಕೊಂತಿನವ್ರು ಸರ್. ಸಿಲ್ಕು ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದೆ ಸರ್. ಕಾಲೇಜಲ್ಲಿ ತುಂಬ ಸ್ಟೈಲ್ ಮಾಡಿಕೊಂಡು ನಮಗೆಲ್ಲ ಎದುರಿಸ್ತಿದ್ರು ಸರ್, ಡಾನ್ಗಳ ಥರ. ಮಕ್ಕ ಕುಯ್ದು ಬಿಡ್ತೀನಿ. ತಗ ಹೋಗ್. ಕಲ್ಯಾಣಿ ಲವ್ ಯು. ರಾಖಿ ಹಬ್ಬದ ದಿನ ಕಲ್ಯಾಣಿ ರಾಖಿ ತಗೊಳ್ಳೋದನ್ನ ನಾನು ನೋಡಿದೆ ಸರ್. ನಿಮ್ಮ ಹುಡುಗಿ ರಾಖಿ ತಗೊಂಡಿದ್ದಾಳೆ, ಡೆಫಿನೆಟ್ಲಿ ಕಟ್ತಾಳೆ. ನನಗೆ ರಾಖಿ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿದ್ಯಾ? ಸ್ಟೂಡೆಂಟ್ಸ್ ರೂಮ್ ಅಂತೀಯ, ಒಂದು ನೋಟ್ಬುಕ್ಕು ಇಲ್ವಲ್ಲ? ಅವ್ರದ್ದು ಯಾರ್ದಾದ್ರೂ ಫೋಟೋ ಇದೆಯಾ? ಸರ್ ಅವ್ರು ತಂದಿದ್ದ ಬೈಕ್ ಚೆನ್ನಾಗಿತ್ತು ಅಂತ ಅದ್ರ ಮೇಲೆ ಕೂತ್ಕೊಂಡು 2-3 ಫೋಟೋ ತೊಗೊಂಡೆ ಸರ್. ರೆಡ್ ವ್ಯಾನು ಬೈಕು ಅವ್ರದ್ದೇ ಸರ್. ಒಂದು ಗಾಡಿಗೂ ನಂಬರ್ ಪ್ಲೇಟ್ ಇಲ್ವಲ್ಲೋ? ರೀ ಶಂಕರಪ್ಪ ಸರ್, ಸರೌಂಡಿಂಗ್ ಅಲ್ಲಿರೋ ಎಲ್ಲ CCTV ಫುಟೇಜ್ ಕಲೆಕ್ಟ್ ಮಾಡಿ. ಸರಿ ಸರ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ನಿನ್ನ ಹೆದರ್ಸ್ದವನು ಇದ್ರಲ್ಲಿ ಯಾರಮ್ಮ? ಇದರಲ್ಲಿ ಯಾರೂ ಇಲ್ಲ ಕಣೋ. ಅವನು ಒಂಥರ ವಿಚಿತ್ರವಾಗಿದ್ದ. ಅವನು ಒಂದು ಕಣ್ಣು ಗುಡ್ಡೇನೇ ಇರಲಿಲ್ಲ, ಸುಟ್ಟೋಗಿತ್ತು. ಆಲ್ಮೋಸ್ಟ್ ಇದೇ ಥರ ಇತ್ತು. ನೋಡು. ಏಯ್, ಈ ತರ ಕಣ್ಣೀರವನ್ನ ನೋಡಿದಿರೇನ್ರ? ನಾನು ನೋಡಿದ್ದೀನಿ ಸರ್ ಇವನ್ನ. ಅವತ್ತು ಹೋಳಿ ಹಬ್ಬದ ದಿನ ಇವನ್ ಮುಖ ತೊಳೆಯುವಾಗ ನಾನು ನೋಡಿದೆ ಸರ್. ಇದೇ ಕಣ್ಣು ಸರ್. ಇವನ್ ಹೆಸರು ಮಗಾಯ್ ಅಂತ. ತಗಿ ನಿನ್ ಮೊಬೈಲು. ಇವನು ಸಿಲ್ಕು ಎಲ್ಲ ಜೊತೆಗೆ ಇರ್ತಾರೆ ಸರ್. ನಿಮ್ಮಿಬ್ರಿಗೂ ಕಂಟ್ರಿ ಪಿಸ್ಟಲ್ ಮಾರ್ದವನ್ ಯಾರು? ಬೂಟಲ್ಲಿ ಒದ್ರೆ ಮಾತ್ರ ಬಾಯ್ ಬಿಡಂಗಿದ್ರೆ ಹೊಸ್ದಾಗ ಲಾಲ ಹೊಡ್ಸ್ಕೊಂಬಂದಿದ್ದೀನಿ. ಒದ್ರೆ ಮಕ ಕಿತ್ತೋಗ್ಬೇಕು. ಯಾವನ ಗನ್ ಮಾರಿದ್ದು? ಗುನ್ನಿಸ್ ರವಿ ಸರ್. ನನಗೂ 30,000 ಕೊಟ್ಟಿದ್ದು ಗುನ್ನಿಸ್ ರವಿನೇ ಸರ್. ಸರ್ ನನಗೆ 50,000 ಮಾನು ಸರ್, 20,000 ಎಕ್ಸ್ಟ್ರಾ ತೊಗೊಂಬಿಡೋಣ. ಪ್ರೀತಿ ಪ್ರೇಮಕ್ಕೆ ಸಣ್ಣ ಪುಟ್ಟ ಗಲಾಟೆಗೆ ಗನ್ ತೋರಿಸಿ ಶೂಟ್ ಮಾಡಿದ್ರೆ ಸಿಸ್ಟಮ್ ಎಕ್ಕುಟ್ಟೋಗುತ್ತೆ ಕಣ್ರಿ. ಯಾರ್ರೀ ಇವ್ರಿಗೆಲ್ಲ ಗನ್ ಸಪ್ಲೈ ಮಾಡ್ತಾರೋ? ಈ ಅರಾಕ್ ಮಂಜು ಮತ್ತೆ ಪದ್ದಿಗೆ ಗನ್ ಸಪ್ಲೈ ಮಾಡಿರೋ ಹೆಸರೇ ಈ ಕೇಸಲ್ಲೂ ಲಿಂಕ್ ಆಗ್ತಿದೆ ಸರ್. ಗುನೀಸ್. ನನಗೆ ನಿಮ್ಮ ಪರಿಚಯನೇ ಇಲ್ಲ. ನನ್ನ ಹೆಸರೇನು ಗೊತ್ತಾಯ್ತು ನಿಮಗೆ? ಮಾರ್ಕೆಟಲ್ಲಿ ಕಂಟ್ರಿ ಪಿಸ್ಟಲ್ ಅಂದ್ರೇನೆ ಗುನ್ನೀಸ್ ಅಂತಾನೆ. ನನಗೂ ಒಂದು ಗನ್ ಬೇಕಾಗಿತ್ತು. ಡೆಫಿನೆಟ್ ಆಗಿ ಕೊಡಿಸ್ತೀನಿ ಬನ್ನಿ. ಹಲೋ
ಗನ್ ಸಪ್ಲೈ ಮಾಡಿದ್ ಯಾರೋ ನಿನಗೆ? ಶೋಲೆ ಬಾಬು ಅಂತ ಬಂದಿದ್ದೀನಿ ಸರ್. ಶೋಲೆ ಬಾಬು ಸರ್, ಶೋಲೆ ಬಾಬು ಅಂತ. $10,000-20,000ಕ್ಕೆಲ್ಲ ಗನ್ ನಾನು ಮಾರ್ತೀನಿ ಸರ್. ಗನ್ ಶೋಕ್ ಇರೋದು ತೊಗೊತಾರೆ ಸರ್. 1,00,000 ತನಕೆಲ್ಲ ತೊಗೊತಾರೆ ಸರ್. AK-47 ಬೇಕಾದ್ರೆ ಸಿಗ್ತದೆ ಸರ್. ಸರ್ ನಾನು ಬಿಟ್ಬಿಡಿ ಸರ್. ಇದು ಯಾವುದೋ ಲಿಂಕ್ ನಂಗೆ ಗೊತ್ತಿಲ್ಲ ಸರ್. ನಂಗೆ ಗೊತ್ತಿರೋ ಒಬ್ಬನೇ ಆ ಶೋಲೆ ಬಾಬು ಸರ್. ಅವ್ನು ಬೇಕಾದ್ರೆ ಎಲ್ಲಿ ಸಿಗ್ತಾನೆ ಕೇಳ್ಬಿಟ್ಟು ಹೇಳ್ಬಿಡ್ತೀನಿ ಸರ್. ಸರ್ 1,00,000 ಕೊಡ್ತೀನಿ, ಬಿಟ್ಬಿಡಿ ಸರ್ ನನ್ನ. ಸರ್ 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 ಬಿಟ್ಬಿಡಿ ಸರ್. ಸರ್ ಇಲ್ಲಿ ಭಾಳ ಭಯ ಆಯ್ತಿದೆ ಸರ್. ಸರ್ ಅವ್ರಿಗೂ ಟೀ ಕೊಡೋಣವಾ? ಪೈಪಲ್ಲಿ ಕುಡಿಸ್ಬೇಕಷ್ಟೇ. ಏಯ್ ನೀನು ನಡಿಯಪ್ಪ. ಇವ್ರು ಇಲ್ಲೇ ಇರ್ತಾರೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನೀವು ಈ ಫೋನ್ ಯೂಸ್ ಮಾಡಿದಷ್ಟು ಸೇಫು. ಇದನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಭೂಮಿಲಲ್ಲ ಮೂನಲ್ಲಿದ್ರು ತಗೊಳಕತ್ತೀರಾ. ఫోన్లో మీ వాయిస్ విన్నప్పుడు ఇంత ఎంగనే ఐ డెంట్ ఎక్స్పెక్ట్. బాగున్నారా సార్? ఓ తెలుగు వస్తుందా? లిటిల్ బిట్. ఓకే. పని చూడండిరా, వీళ్ళని చాలా వెతికాను, చివరికి ఈ రోజు దొరికారు. జస్ట్ ఎ మినిట్. వీళ్ళంతా ఏలియన్స్. ఈ భూమి పైన బ్రతికే యోగ్యత లేదు. రేపిస్ట్ నాయాళ్ళు. ఏదో టుడే ఐఎమ్ వెరీ హ్యాపీ. ఐ విల్ గో హోమ్ అండ్ హ్యావ్ ఎ వండర్ఫుల్ స్లీప్. వన్ ఫోన్ కాల్. యా. మీ పేరు? మాదేవప్ప. మహాదేవప్ప. మహాదేవప్ప, ఇక్కడ ఏం జరిగిందో ఎవరికి చెప్పకూడదు. ఎప్పుడెప్పుడు కోర్టుకి పిలుస్తారో అప్పుడు రావాలి, అబద్ధం చెప్పాలి. ರೇ ರುದ್ರೇಶ್, ಎಲ್ಲಿದ್ದೀರಾ ನೀವು? ಲಕ್ಷ್ಮೀ ಲಾಜಲ್ಲಿ ಮರ್ಡರ್ ಆದಾಗ ಕ್ರೈಮ್ ನಡೆಯೋ ಜಾಗ ಗರ್ಭಗುಡಿ ಅಂತ ನೀವು ಹೇಳಿದ್ರಿ. ನಾನು ಅದನ್ನೇ ಫಾಲೋ ಮಾಡಿ ಅಲ್ಲೇ ಕುಂತ್ಕೊಂಡು ಶಿಸ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಅರ್ಥೋಗಿರೋ ಶರ್ಟ್ ಸಿಕ್ತು. ಅದ್ರ ಕಾಲರ್ ಮೇಲಿರೋ ಲೇಬಲ್ ತೆಲುಗ್ನಲ್ಲಿತ್ತು ಸರ್. ಆ ಅಂಗಡಿ ಹುಡ್ಕೊಂಡು ಹೋದಾಗ ಆಂಧ್ರ ಬಾರ್ಡರ್ ಸಿಕ್ತು. ಆಂಧ್ರ ಬಾರ್ಡ್ರ? ಅಲ್ಲೇನ್ ಮಾಡ್ತಿದ್ದೀರಿ? ಅಕ್ಯೂಸ್ಡ್ ಅವ್ರ ನಂಬರ್ ತಗೊಂಡು ಟ್ರೇಸ್ ಮಾಡಿದೆ ಸರ್. ಆ ಲೊಕೇಶನ್ ಒಂದು ಹಳೇ ಲಾಕ್ಔಟ್ ಆಗಿರೋ ಫ್ಯಾಕ್ಟ್ರಿಗೆ ಕರ್ಕೊ ಬಂತು ಸರ್. ಅಲ್ಲಿ ಒಬ್ರು ಕನ್ನಡದವ್ರು ಮಾದೇವಪ್ಪ ಅಂತ ಸಿಕ್ಕಿದ್ರು ಸರ್. ತುಂಬಾನೇ ಸಪೋರ್ಟ್ ಮಾಡಿದ್ರು. ಸ್ಪಾಟಲ್ಲಿ ಒಬ್ಬ ಅಲ್ಲ ಸರ್, 4 ಜನ ಲಾಕ್ ಆದ್ರು. ಅವ್ರೆಲ್ಲಾರನ್ನೂ ಹಿಡಿದು ಕಟ್ಟಾಕ್ಬಿಟ್ಟೆ ಸರ್. ಪ್ರೋಟೋಕಾಲ್ ಪ್ರಕಾರ ಆಂಧ್ರ ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ ಸರ್. ಅವರು ಬಂದಂಗೆ ಏನು ಹೇಳ್ದೆ ಕೇಳ್ದೆ ಶೂಟೇ ಮಾಡ್ಬಿಟ್ರು ಸರ್. ಎನ್ಕೌಂಟ್ರೇ ನಡೆದೋಯ್ತು. ಎಲ್ಲಿದ್ದೀರಿ ನೀವೀಗ? ಇನ್ನೂ ಸ್ಪಾಟಲ್ಲೇ ಇದ್ದೀನಿ ಸರ್. ಮಾಡಿ ಮಾಡಿ. ಪ್ರತಿ ದಿವಸ ನಿಮ್ಮನ್ನು ಕೋರ್ಟ್ ಕಳಿಸ್ತಾರೆ, ಕೋರ್ಟ್ ಡ್ಯೂಟಿ ಮಾಡಿ. ಸರ್ ತೆಲುಗು ಪೊಲೀಸ್ ಸಿಕ್ಕಾಪಟ್ಟೆ ಬ್ಯಾಡ್ ಮ್ಯಾನರ್ ಸರ್. ನಿಮಗೇನು ಕಡಿಮೆ ಇದೆ ಅಂದ್ರೆ ಹ್ಯೂಮನ್ ರೈಟ್ಸ್ ನವರು ಅವ್ರು ಇವರು ಎಲ್ಲ ಬಂದು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಆನ್ಸರ್ ಮಾಡ್ಕೊಂಡು ಅಲ್ಲೇ ಕೂತಿರಿ. ಎಷ್ಟು ಕೆಲಸ ಇದೆ ನಿಮ್ಗೆ ಇಲ್ಲಿ ಗೊತ್ತಾ? ಹಲೋ ಕೇಳಿಸ್ತಿದ್ಯಾ? ಹಲೋ ನೀವು ಬನ್ರಿ ಇಲ್ಲಿ ಫಸ್ಟ್. ಹಲೋ ಹಾಯ್.
From 3 years we were in search of these criminals. They were involved in a rape case. Chala try chesam. Thanks to our Karnataka police who has helped us. Without him we could not make it. He is the best. Per chepandi. ರುದ್ರೇಶ್. మన రుద్రేష్కి ఇదంతా కొత్త కదా. Wow, this is so beautiful. ಹಲೋ, ಎಲ್ಲಿದ್ದೀರಾ ಸಾಹೇಬ್ರು? ನೀವು ಕಳ್ಸಿರೋ ಲೊಕೇಶನ್ಗೆ ಬರ್ತಾ ಇದ್ದೀನಿ ಮೇಡಮ್. 10 minutes. ನಿನ್ ಟೈಮ್ ವಿಷಯದಲ್ಲಿ ಎಷ್ಟು ಪಂಕ್ಚುಯಲ್ ಆಗಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ ಏನ್ ವಿಶೇಷ ಹೇಳು? ಗೊತ್ತಿಲ್ಲ. ಇವತ್ ನೀನ್ ಪ್ರಪೋಸ್ ಮಾಡಿದ್ದೀನ. ಓ, ನಾನು ಹಳ್ಳಕ್ ಬಿದ್ದಿದ್ದೀನ. 2 ವರ್ಷ ಆಯ್ತು ರುದ್ರಿ, ನೀನ್ ನಂಗೆ ಪ್ರಪೋಸ್ ಮಾಡಿ. ಮೊದ್ಲೇ ಹೇಳಿದ್ರೆ ಎಲ್ಲಾರ್ಗು ಊಟ ಹಾಕ್ಬಿಟ್ಟು ಪಾರ್ಟಿ ಕೊಡಿಸ್ತಿದ್ನಲ್ಲೋ. ಸರಿ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ಏನು? ಸರ್ಪ್ರೈಸ್ ನ ರಿವೀಲ್ ಮಾಡಿದ್ರೆ ಅದು ಸರ್ಪ್ರೈಸ್ ಅಂತ ಅನ್ಸ್ಕೊಳಲ್ಲ. ನೀನ್ ಬಂದು ನನ್ ಕಣ್ಮುಂದೆ ನಿಂತು ಅದೇನು ಅಂತ ಅಂದ್ರೆ ವೀಣಾ, 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 ಸಾರ್ವಜನಿಕರ ಮಾನ ಪ್ರಾಣ ಕಾಪಾಡ್ತೀವಿ ಅಂತ ಪ್ರಮಾಣ ಮಾಡಿ ತಾನೆ ಈ ಯೂನಿಫಾರ್ಮ್ ಹಾಕಿರ್ತೀರಾ. ಯಾಕೋ ನಿಮ್ ಕರ್ತವ್ಯನ ನೀವು ಮರೀತೀರಾ? ಲೋಪ ನಿಮ್ಮಲ್ಲಿ ಇಟ್ಕೊಂಡು ಕೋಪ ಜನರ ಮೇಲೆ ತೋರಿಸ್ತೀರೇನೋ? ಓದು ಬರಹ ಬರದೇ ಇರೋ ಸಣ್ಣ ಸಣ್ಣ ವಯಸ್ಸಿನ ಹುಡುಗರ ಕೈಲಿ ಕೂಡ ಇವತ್ತು ಗನ್ ಸಿಗತ್ತೆ. ಸಿಟಿ ಒಳಗೆ ಒಂದು ತೆಂಗಿನಕಾಯಿ ಕೂಡ ನಿಮ್ ಕಣ್ ತಪ್ಪಿಸಿ ಬರಕ್ ಸಾಧ್ಯನೇ ಇಲ್ಲ. ನೀವು ಸೆಕ್ಯೂರಿಟಿ ಇದೀರಾ ಅಂತ ತಾನೆ ಕಣೋ ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ. ಪೊಲೀಸು, ಡಾಕ್ಟರ್ಸು, ಲಾಯರ್ಸು, ಪೊಲಿಟಿಷಿಯನ್ಸು ಇವರೆಲ್ಲ ಮೇನ್ ಪಿಲ್ಲರ್ಸ್ ಅಲ್ವಾ ಈ ಸೊಸೈಟಿಗೆ? ಅವ್ರ ಜವಾಬ್ದಾರಿ ಅವ್ರು ಸರಿಯಾಗಿ ಮಾಡಿದ್ರೆ ಸಾಕು. ಅದೇನೋ ನಿಮ್ಮ ಆಫೀಸರ್ ಹೇಳೋದು, ಹುಡುಗಿಯರು ಎಲ್ಲೂ ಒಂಟಿಯಾಗಿ ಓಡಾಡಬಾರ್ದಾ? ಪಾರ್ಕು, ರೋಡು, ಸಿನಿಮಾ ಥಿಯೇಟ್ರು, ಕಾಫಿ ಶಾಪು, ಜ್ಯುವೆಲರಿ ಶಾಪು ಇದ್ಯಾವುದು ಕೆಟ್ಟ ಜಾಗ ಅಲ್ಲ ರುದ್ರ. ಕಲ್ಯಾಣಿ, ವೀಣಾ ಸಾಯೋಂತ ವಯಸ್ಸೇನೋ ಅವ್ರದ್ದು. ಇಷ್ಟಪಟ್ಟು ಈ ಇಲಾಖೆಗೆ ಸೇರಿದ್ಯಾ ರುದ್ರ? ನಿನ್ ಕರ್ತವ್ಯ ನೀ ಬರಿಬೇಡ. ಗನ್ ಕಳ್ದಾಕೊಂಡಿರೋ ವಿಚಾರ ಹೆಂಗೆ ಮುಚ್ಚಾಕಿದ್ರು ಟಾರ್ಗೆಟ್ ಪ್ರಾಕ್ಟೀಸಲ್ಲಿ ಬೇರೆಯವ್ರ ಗನ್ ಯೂಸ್ ಮಾಡಿದ್ರೆ ಗೊತ್ತಾಗತ್ತೆ ಮುರಾಜು. ಸರ್, ಚಿನ್ನನೇ ಡೂಪ್ಲಿಕೇಟ್ ಸಿಗುತ್ತೆ, ಇನ್ ಗನ್ ಸಿಗಲ್ವಾ ಸರ್?
ಶಿವಾಜಿನಗರ ಅಲ್ಲಿ ಇಲ್ಲಿ ಹುಡ್ಕೋದು, ಅಲ್ಲೂ ಸಿಗದೆ ಹೋದ್ರೆ ನಮ್ಮ ಮಾರ್ಮರಿಲಿ ಪರ್ಚೇಸ್ ಮಾಡ್ಬಿಡೋಣ. ಡಮ್ಮಿ ಇಟ್ಕೊಂಡು ನಾನು ಎಷ್ಟು ದಿನ ಅಂತ ಯಾಮರ್ಸೋದು ಮೋಹನ್ರಾಜು? ಅದೇನಿದೆಯೋ ಸಾಹೇಬ್ರಿಗೆ ನೇರವಾಗಿ ನಿಜ ಹೇಳ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ಸಾಧ್ಯನ ರುದ್ರೇಶ್? ಅಲ್ಲ, ಸರ್ವಿಸ್ ಗನ್ನನ್ನೇ ಕಳ್ಕೊಂಡಿದ್ದೀರಾ ಅಂತಂದ್ರೆ ಏನು ಹೇಳೋದು ನಿಮಗೆ? ಗುಡ್ ಮ್ಯಾನರ್ಸ್ ಇರೋರೆ ಪೊಲೀಸ್ ಇಲಾಖೆಯಲ್ಲಿ ಡ್ಯೂಟಿ ಮಾಡೋದು ಕಷ್ಟ. ಸಾರಿ ಸರ್, ಇನ್ಮೇಲೆ ಈ ಥರ ಆಗದಿರಾಗ ನೋಡ್ಕೊತೀನಿ. ಸ್ಟಾಪ್ ಇಟ್. ಎಷ್ಟೇ ಬ್ಯಾಡ್ ಮ್ಯಾನರ್ಸ್ ಇದ್ರು ನೇರವಾಗಿ ಮುಚ್ಚಿಡದೆ ಗನ್ ಕಳ್ಕೊಂಡಿರೋ ವಿಷಯನ ನನ್ನ ಹತ್ರ ಹೇಳಿದ್ರಲ್ಲ, ಅದು ನಿಮ್ಮ ತಂದೆಲಿದ್ದಿದ್ದ ಗುಣ. ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆಲಿ ಮಾತಾಡ್ತಿರೋದು. ಇಲ್ಲ ಅಂದಿದ್ರೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾ ಇದ್ದೆ. ಜ್ಯುವೆಲರಿ ಶಾಪ್ ಶೂಟೌಟ್ನಲ್ಲಿ ಸತ್ತೋದು ಹುಡುಗಿನೇ ನೀವು ಮದುವೆ ಆಗಬೇಕಾಗಿತ್ತು ಅಂತ ಗೊತ್ತಾಯ್ತು. ಬದುಕಿನಲ್ಲಿ ಎಲ್ಲಾನು ಫೇಸ್ ಮಾಡಬೇಕು ರುದ್ರೇಶ್. ಗನ್ ಇನ್ಯಾರಿಗೂ ಸಿಕ್ಕಿ ಇನ್ನೇನೋ ಅನಾಹುತ ಆಗೋದಕ್ಕೆ ಮುಂಚೆ ಗನ್ನನ್ನು ಹುಡ್ಕೊಂಡು ಬನ್ನಿ. ಒಂದಕ್ಷರನು ಬಿಡದೆ ಸತ್ಯ ಹೇಳಿದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ಇದು ಗೋವರ್ಧನ್ ಗಡದ ಕಂಟ್ರಿ ಪಿಸ್ತೂಲ್ ಸರ್. ಈ ಊರು ಎಲ್ಲಿ ಬರುತ್ತಾ? ನಾರ್ತ್ ಸೈಡ್ ಸರ್. ಅದನ್ನೇ ಗೋಡ ಅನ್ನೋದು ಸರ್. ಈ ಮಗ ಅನ್ನೋನ್ ಯಾರ? ಅವ್ನ್ ಗೋಡದನ್ ಸರ್. ಅವ್ನ ಕಣ್ಣಿಗೆ ಏಟಾಗಿದೆ ಸರ್. ಕಟ್ಟ ಫೀನಿಸ್ ಹತ್ರ ತಗೋತೀನಿ, ಚಿನ್ನ ಕರಗಿಸಿ ಬಿಸ್ಕೆಟ್ ಮಾಡಿ ಆಂಧ್ರಕ್ಕೆ ತಗೊಂಡೋಗಿ ನನ್ನ ವ್ಯಾಪಾರ ಮಾಡ್ಕೋತೀನಿ. ಆಂಧ್ರಕ್ಕೆ ಹೋಗುವಾಗ ಸುಸ್ಸು ಬಂತು ಅಂತ ಗಾಡಿ ನಿಲ್ಲಿಸಿದೆ. ಹಿಂದ್ಗಡೆಯಿಂದ 3 ಜನ ಬಂದು ಅಟ್ಯಾಕ್ ಮಾಡಿದ್ರು. ಅವ್ರು ಯಾವ್ದೋ ಕೇಸ್ ಮಾಡ್ಕೊಂಡು ತಲೆ ಮಾಡಿಸ್ಕೊಂಡಿದ್ರು. 2 ದಿನ ರೂಮಲ್ಲೇ ಇದ್ದು. ಅದಾದ್ಮೇಲೆ ನೀವು ಬಂದ್ರಿ, ಎಲ್ಲ ಆಗೋಯ್ತು ಬಾಸ್. ಬಿಟ್ಬಿಡಿ ಪ್ಲೀಸ್. ಏಯ್, ಇಲ್ಲೇನೋ ಮಾಡ್ತಿದ್ಯಾ ನೀನು? ಏಯ್ ಎದಳ. ಸರ್ ಪದ್ಯ ಒಳ್ಳೆಯವನೇ ಸರ್. ಆರಾಕ್ ಮಂಜಾನೆ ಸರಿ ಇಲ್ಲ ಸರ್. ಅದನ್ನ ಹೇಳಕ್ ಇಷ್ಟು ದೂರ ಬಂದ? ಸರ್ ಆಫೀಸು ಮನೆ ಎಲ್ಲ ಹುಡುಕದೆ ಸರ್. ಯಾರೋ ಗೋಡಕ್ ಹೋಗ್ಯಾರ ಮಾತಾಡೋದು ಕೇಳಿಸ್ಕೊಂಡು ಬಂದೆ ಸರ್. ಕಣ್ಣು ಗೂಗಲ್ ಇರೋ ನಾನೇ 3 ಸಲ ಅಡ್ರೆಸ್ ಮಿಸ್ ಮಾಡ್ಕೊಂಡೆ. ನೀನ್ ಹೆಂಗ ಬಂದೆ? ಕಣ್ಣಿದ್ದವ್ರಿಗೆ ಮೋಸ ಮಾಡ್ತಾರೆ ಸರ್. ಕಣ್ಣು ಇಲ್ಲದೆ ಇರೋರಿಗೆ ಯಾರು ಮೋಸ ಮಾಡಲ್ಲ ಸರ್. ಓ ಸರಿ ಕಣಪ್ಪ, ಒಂದು ಕೆಲಸ ಮಾಡು, ತಗೋ ಇದನ್ನ. ಸರ್ ಪದ್ಯ ಒಳ್ಳೆಯವನೇ ಸರ್. ಮುಚ್ಕೊಂಡು ಊರ್ಗೋಬೇಕಷ್ಟೇ, ಇಲ್ಲೆಲ್ಲೂ ಕಾಣಿಸ್ಕೋಬೇಡ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಪ್ಪನ ತಿಂದೆ ಒಪ್ಪನು ಬದುಕುವ ಒಪ್ಪನ ಕೊಂದೆ. ಹೇಳಿ ತಾತಯ್ಯನವ್ರೆ. ಕೆಲಸ ಮುಗಿತಾ ರುದ್ರ? ಆ ಹುಡುಗಿನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದಾಯ್ತು. ನೀನು ಗೆಸ್ ಮಾಡಿದ್ದು ಕರೆಕ್ಟು. ಅವ್ನು ಪೊಲೀಸ್. ಸಿಲಿಂಡರ್ ಗಾಡಿಗಳೆಲ್ಲ ರೆಡಿನಾ? ಎಲ್ಲ ರೆಡಿ ಆಗಿದೆ. ನಾವು ಹುಷಾರಾಗಿರ್ಬೇಕು. ನಮಸ್ಕಾರ ಅಣ್ಣ. ಯಾಕೋ ಬಲ್ಗೈ ಬರಲ್ವಾ? ತೊಳ್ಕೊಳಕ ಇರಬಾರ್ದು ಮಗನೇ. ಸಾರಿ ಅಣ್ಣ.
ಮಗೈ ಬಾಸ್ ಬೇಬಿ ತಲ್ವಾರ್ ತಾತ ಹಿಂಗೆ ತಲೆಗೆ ಒಂದು ಬುಲೆಟ್ ಇಳಿಸಿದ್ದೆ, ಇನ್ನೊಂದು ಬುಲೆಟ್ ಇಳ್ಸಕ್ಕೆ ಹೋಗಿ ಗನ್ ಲಾಕ್ ಆಗ್ಬಿಡ್ತು. ಇಲ್ಲಾಂದ್ರೆ ಕಲ್ಲಂಗ್ರಿ ಹಣ್ಣು ಥರ ಪೀಸ್ ಆಗ್ಬಿಡೋನು. ಮಗೈ ಬಾಸ್ ಬೆಳಿತರ ಹುಡುಗನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಒಪ್ಪಿಸ್ಕೊಳ್ಳಿ. ಕರೆಕ್ಟಾಗಿ ಮೂಳೆನೂ ಸಿಗ್ದಂಗೆ ಸುಟ್ಟಾಕ್ರೋ. ಅರ್ಧಂಬರ್ಧ ಆದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ನಾನು ನೋಡ್ತೀನಿ, ಫೋನ್ ಮಾಡ್ತೀನಿ. ನಮಸ್ಕಾರ. ಓ ನಮಸ್ತೆ ರುದ್ರೇಶ್, ಬನ್ನಿ. ಈ ಪಾಪಿಗಳ ಮಧ್ಯೆ ನೂಲ್ ತೆಗಿತಾ ಕೂತಿದ್ದೀರಲ್ಲ, ಇದೇಂಗ್ ಸಾಧ್ಯ ಮಹಾರಾಜ್? ಈ ಗನ್ನು ಚರಕ ಎಲ್ಲ ಮನುಷ್ಯನೇ ಮಾಡ್ಕೊಂಡಿದ್ದಲ್ವಾ. ಗನ್ನು ಜೀವ ತೆಗಿಯತ್ತೆ, ಚರಕ ನೂಲ್ ತೆಗಿಯತ್ತೆ. ಆಯ್ಕೆ ನಮ್ದೆ ಅಲ್ವಾ? ಮಹಾರಾಜ್ರೆ, ಇಷ್ಟು ದೊಡ್ಡ ಗಂಟೆ ಮಾಡಿಸಿದ್ ಯಾರು? ಬಂಗಾರ ನಾಯಕನ ಕಾಲದ್ದು. ಚಿನ್ನದ ಭೂಮಿ ಗೋವರ್ಧನ್ ಗಡದ ಸೆಂಟರ್ ಪಾಯಿಂಟ್ ಆಗಿತ್ತು ಈ ಗಂಟೆ. ಇದ್ರ ಸದ್ದಿಂದನೇ ಜನಕ್ಕೆ ಟೈಮ್ ಗೊತ್ತಾಗ್ತಿತ್ತು. ಇದ್ರ ಹಳೆ ಹೆಸರು ಗೋವರ್ಧನ ಗಣನ. ಹೌದು, ಇದು ಬರೀ ಗೋವುಗಳೇ ಇದ್ದಿದ್ದ ಜಾಗ. ಈ ಮಗಾಯಿ, ಫೀನಿಕ್ಸು ಇವ್ರುಗಳು ಗೋವರ್ಧನ್ ಗಡ ಕಾಲಿಡೋ ತನಕ ಈ ಜಾಗ ಚೆನ್ನಾಗೇ ಇತ್ತು. ಇವ್ರುಗಳು ಮೂಟ್ ಕಟ್ಲೆ ದುಡ್ಡು ತಗೊಂಬಂದ್ಬಿಟ್ಟು ಇಲ್ಲಿರೋ ಹುಡುಗರುಗಳಿಗೆಲ್ಲ ಗನ್ ಮಾಡೋದನ್ನ ಕಲಿಸಿ ಗೋಡ ಅಂತ ಈ ಜಾಗದ ಹೆಸರನ್ನೇ ಬದಲಾಯಿಸ್ಬಿಟ್ಟು ಮೊಲ, ಉಡ, ನಾಯಿ, ನರಿ, ಕೊನೆಗೆ ನಮ್ಮ ಹಸುಗಳನ್ನೆಲ್ಲ ತಿಂದು ಮುಗಿಸಿ ಈ ಗೋವರ್ಧನ್ ಗಡದಲ್ಲಿ ಈಗ ಯಾವ ಪ್ರಾಣಿನೂ ಉಳಿಸಿಲ್ಲ. ಇಷ್ಟರಲ್ಲೇ ಈ ನನ್ನ ಮಕ್ಕಳು ಮನುಷ್ಯರನ್ನು ತಿನ್ಬಿಡ್ತಾರೇನು. ಇರಿ, ಈ ಮಗ ಯಾರು? ಮಗಾಯಿ ಬೇಬಿ ತಲ್ವಾರ್ ತಾತಯ್ಯನ ಡ್ರೈವರು. ಈ ದೊಡ್ಡ ತಾತಯ್ಯ ಇದ್ರಲ್ಲ, ಹಸುಗಳನ್ನ ಉಳ್ಸೋದಕ್ಕೋಸ್ಕರ ಕೇಶಪ್ಪ ಅನ್ನೋ ಒಬ್ಬ ಗನ್ ಸ್ಪೆಷಲಿಸ್ಟ್ನ ಕರೆಸಿದ್ರು. ಅವನ ಶಿಷ್ಯನೇ ಈ ಫೀನಿಕ್ಸ್. ಅವನು ಮಾಡಿಟ್ಟಿರೋ ಗನ್ಗಳನ್ನ ತಗೊಂಬರೋದಕ್ಕೆ ಅಂತ ಮಗಾಯಿನ ಕಳಿಸಿದಾಗ ಈ ಮಗಾಯಿ ಮತ್ತೆ ಫೀನಿಕ್ಸ್ ಇವರಿಬ್ರಿಗೆ ಏನು ಕಚ್ತೋ ಗೊತ್ತಿಲ್ಲ. ನಿಮಗಿದು ಗೊತ್ತಾ? ಗುರು ಹತ್ಯೆ ಮಹಾಪಾಪ ಕಂಡ್ರೋ. ಎಲ್ಲೋ ಓದಿದ ಜ್ಞಾಪಕ, ಗುರು ಹೆಗಲ್ ಮೇಲಿನ ಹೆಣ ಅಂತ. ಇವರಿಬ್ರು ಸೇರ್ಕೊಂಡು ಬೇಬಿ ತಲ್ವಾರ್ ತಾತಯ್ಯನ್ನ ಮುಗ್ಸಕ್ ಹೋದ್ರು. ಕಂಟ್ರಿ ಮೇಡ್ ಗನ್ನು, ರಿವರ್ಸ್ ಫೈರ್. ತಾತಯ್ಯಂಗೂ ಮಗಾಯಿಗೂ ದ್ವೇಷ ಬೆಳೀತು. ಡ್ರೈವರ್ ಮಗಾಯ್ ಅವನ್ ಬಾಸ್ ಮೇಲೆ ಅಟೆಂಪ್ಟ್ ಯಾಕೆ ಮಾಡ್ದ? ಆಸೆ. ಇಡೀ ಗೋಡನೆ ತಂದಾಗ್ಬೇಕು ಅನ್ನೋ ಆಸೆ. ಒಂದ್ ಸೆಕೆಂಡ್, ಈ ಇಡೀ ಜಾಗನ ದೊಡ್ಡ ತಲ್ವಾರ್ ತಾತಯ್ಯ ನಿಮ್ ಹೆಸರಿಗೆ ಬರ್ದವ್ರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವರ ಕರೋರ್ಪತಿ ಮಹಾರಾಜ್. ಅದಕ್ಕೆ ಈ ಬೇಬಿ ತಲ್ವಾರ್ ತಾತಯ್ಯ ನಿಮಗೆ ನಮಸ್ಕಾರ ಹೊಡ್ಕೊಂಡು ಜೇನ್ ತುಪ್ಪ ತಂದ್ಕೊಟ್ಟು ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಇಷ್ಟೆಲ್ಲ ನಿಮಗಿದ್ಮೇಲೆ ಯಾಕೆ ನೀವ್ ಹಿಂಗೆ? ನಾ ಕೂತಿರೋಷ್ಟು ಜಾಗ ನಂದು, ನೀವು ನಿಂತಿರೋಷ್ಟು ಜಾಗ ನಿಮ್ದು. ಅಂಥದ್ರಲ್ಲಿ ಇಡೀ ಗೋಡಾನೇ ನಂದು ಅಂದ್ರೆ ಮುಂಚೆ ಇದು ಇನ್ಯಾರ್ದೋ ಆಗಿತ್ತಲ್ವಾ? ನಮ್ ಬೇಬಿ ತಲ್ವಾರ್ನ ಹೊಡೆದಿದ್ ಯಾರು? ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ. ಇಲ್ಲನ್ಸಿದ್ ಮಾಡ್ಲಾ? ಇಲ್ಲನ್ಸಿದ್ ಮಾಡ. ಸೀಟ್ ಲೈಫ್ ಥರ ಆರ್ಟ್ ಲೈಫ್ ನಾನು. ದೇವ್ರ ಹತ್ರ ಏನು ಬೇಡ್ಕೊಬೇಕು ಮಹಾರಾಜ್? ನಾಯಿ ದುಡ್ಡು ತುರ್ಕ್ತಿವಿ, ಅವ್ರು ನಮ್ಮ ಬಾಯಿಗೆ ಅಕ್ಕಿ ಕಾಳಕ್ಕಕ್ಕೆ ಬಿಟ್ಬಿಡ್ತೀವ ಭಂಡಾರಿ? ಪೊಲೀಸರು ಅವ್ರ ಕೆಲಸ ಮಾಡೋದು ಬಿಡು. ಪೊಲೀಸ್ ಆದ್ರೆ ಏನಂತೆ, ಹೊಡ್ದೇ ಹೊಡಿತೀನಿ. ವ್ಯವಹಾರದಲ್ಲಿ ಕೋಪ ಒಳ್ಳೇದಲ್ಲ. ಅವನ್ ಮೈಯಲ್ಲಿ ಅರಿಯೋದು ರಕ್ತಾನೆ, ನನ್ ಮೈಯಲ್ಲಿ ಅರಿಯೋದು ರಕ್ತಾನೆ. ತುಂಬಾ ದೊಡ್ಡ ಡೀಲ್ ಮಾಡಬೇಕು. ಬೆಳೆಸು, ನಿನ್ ಜೊತೆಗಿರೋರ್ನು ಬೆಳೆಸು. ಫಿನಿಕ್ಸು, ನೀನು ತುಂಬಾ ಎತ್ತರಕ್ಕೆ ಬೆಳಿತೀರಾ. ನೋಡು ಮಗ, ಹೇಗಾದ್ರೂ ಮಾಡಿ ಇದೊಂದು ಡೀಲ್ ಮಾಡ್ಕೊ. ರೀ ಮಹಾರಾಜ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಗೊತ್ತಿಲ್ಲ. ಮತ್ ನಮ್ ಕತೆ ಏನು? ನರಸಿಂಹಗುಡ್ಡಕ್ಕೆ ಹೋಗು. ವಿಷಕಂಠನೋ ಶ್ರೀಕಂಠನೋ ಸರಿಯಾಗಿ ಹೇಳ್ರಿ, ಕಟ್ ಆಗ್ತಿದೆ, ಕೇಳಿಸ್ತಿಲ್ಲ. ಗೋಡೆಯಿಂದ ಮಾತಾಡ್ತಿರೋದು.
ಫಿನಿಕ್ಸ್ 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 ಫೀನಿಕ್ಸ್ ಅಂದ್ರೆ ಸಾವೇ ಇಲ್ಲ ಕಣೋ. ಹೌದಾ? ಅದ್ರಲ್ಲೂ ಈ ಮಗ ಇರೋವರೆಗೂ ನೀನ್ ಯಾರು ಟಚ್ ಮಾಡಕ್ಕಾಗಲ್ಲ. ಹಂಗಂದ್ರೆ ಹೊಗೆ ಹಾಕೊಳ್ಳೋದು ಒಟ್ಟಿಗೆನಾ? ಫಿನಿಕ್ಸ್ 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 ಕೇಳಿಸ್ತಾ ಇದ್ಯಾ? ಯಾರು? ರುದ್ರೇಶನ್ ಬಗ್ಗೆ ಸರ್. ರುದ್ರನ? ಹೌದು ಸರ್. ಇಲ್ಲಿ ಗೋಡ ಅನ್ನೋ ಜಾಗಕ್ಕೆ ಬಂದಿದ್ದಾರೆ ಸರ್. ಹಲೋ, ಎಂತದು ಗೋಡನ? ಹೌದು ಸರ್. ಸರ್ ಕೇಳಿಸ್ತಾ ಇದೆಯಾ? ಏ ಥೋ, ಸಿಗ್ನಲ್ ಇರೋ ಜಾಗಕ್ಕೆ ಬನ್ರಿ. ಹ್ಞೂ ಸರ್, ಬೆಟ್ಟ ಹತ್ಬಿಟ್ಟ ಮಾತಾಡ್ತಾ ಇದೀನಿ ಸರ್. ಹಲೋ. ಹಾ ರುದ್ರೇಶ್ ಸರ್ ಹೇಳಿ ಸರ್. ಎಲ್ಲಿದ್ದೀರಾ? ಗೋಡಾಗ್ ಬಂದಿದೆ ಸರ್, ಗನ್ ಹುಡಿಕೊಂಡು. ಹಲೋ. ಮತ್ಲಬಿ ಒಡ್ ತಗೋತ್ಯೋ, ತಲೆ ಒಡ್ ತಗೋತ್ಯೋ, ಜೀವಲ್ಲಿ ತಗೋತ್ಯೋ, ತೇರ ಬರ್ಸೆ. ಕಾಡಿಂದ ಹಿಡ್ದು ಟ್ಯಾಗೋರ್ಗು, ರೀಡು ಬ್ರ್ಯಾಂಡು, ಪಿನ್ ಟು ಪಿನ್ ತಿದ್ದ ಐಡಿಯಾ ಗುರು. ನಾನಿನ್ ಫಾಲೋವರು. ಯಾವಾಗ ಗೊತ್ತಾಗಿದ್ದು ಗೊತ್ತಾ? ನಿಮ್ಮಪ್ಪ ಪೊಲೀಸ್ ಆಫೀಸರು, ಆದ್ರೆ ಸರ್ವಿಸ್ ರಿವಾಲ್ವರ್ನ ಶೋಕಿ ಮಾಡಕ್ ಹೋಗಿ ಕಳ್ಕೊಂಡ್ಬಿಟ್ಟಿದ್ಯಾ. ಈ ಮೋಹನ್ ಪ್ರಕಾಶನ್ ಗನ್ ಸ್ಟೋರಿ ಗೊತ್ತಾ? ಅವ್ನ್ ಟೌನ್ ಇಂಪ್ರೆಸ್ ಮಾಡಕ್ಕೆ ವಿತ್ ಗನ್ ಫೋಟೋ ಶೂಟ್ ಮಾಡೋಣ ಅಂದ. ನಾನ್ ನಮ್ಮ ಅಪ್ಪನ್ ಸರ್ವಿಸ್ ರಿವಾಲ್ವರೇ ತೇಪ್ಕೊಂಡು ಕೊಟ್ಟೆ. ಯಾವ್ದೋ ಬಂಡೆ ಮೇಲೆ ನಿಂತ್ಕೊಂಡು ಪೋಸ್ ಕೊಡುವಾಗ ಗನ್ನೇ ಉದಿಸ್ಬಿಟ್ಟ. ಆ ಗನ್ ಹುಡ್ಕಷ್ಟ್ರಲ್ಲಿ ಬೆಳಗ್ಗೆಯಿಂದ ಸಂಜೆ ಆಯ್ತು ಗುರು. ನಾನ್ ಮನೆಗೆ ಹೋಗಿ ಕಬರ್ಡ್ ಅಲ್ಲಿ ಗನ್ ಇಡಕ್ಕೂ ನಮ್ಮ ಅಪ್ಪ ಎಂಟ್ರಿ ಕೊಟ್ಟು ಮನೆಗೆ ಬರಕ್ಕೂ ಸೇಮ್ ಆಕ್ಷನ್ ಪಿಕ್ಚರ್ ತರಾನೇ ಜಸ್ಟ್ ಮಿಸ್ ಅಲ್ಲಿ ಇಟ್ಬಿಟ್ಟೆ ಗುರು. ಈ ಬೆಡ್ ಟೈಮ್ ಸ್ಟೋರಿನ ನಮ್ ಗೋಡ ಹುಡುಗರು ಕೇಳಿ ಯಾವ ರೇಂಜ್ ನಕ್ಕಿರ್ಬೇಕು. ಸುಳ್ಳನ್ನ ನಿಜ ತರ ಹೇಳಿ, ನಿಜನ ಸುಳ್ಳು ತರ ಹೇಳಿ. ಬ್ಯಾಡ್ ಮ್ಯಾನರ್ಸ್ ಅಲ್ವಾ ಬಾಸ್? ಮೂರ್ ಡಾಬಾಲಿ ಮಿಡ್ ನೈಟ್ ಅಲ್ಲೇ 3 ಪೆಗ್ ಹೊಡ್ದು ಐಡಿಯಾ ಮೇಲೆ ಐಡಿಯಾ, ಐಡಿಯಾ ಮೇಲೆ ಐಡಿಯಾ ಕೊಟ್ರಲ್ಲ ಬಾಸ್. ಗನ್ನು ಗುಲಾಮ ಇವೆರಡು ಸಿಕ್ಕಿದ್ರೆ ಇಡೀ ದುನಿಯಾನೇ ನಮ್ದು. ಗಾಡಿಂದ ಹಿಡಿದು ಡಾಗ್ ವರ್ಗು, ಬ್ರೀಡು, ಬ್ರ್ಯಾಂಡು, ಒರಿಜಿನಲ್, ಡೂಪ್ಲಿಕೇಟ್. ಡೂಪ್ಲಿಕೇಟ್ ರುಚಿ ಹತ್ತಿದ್ರೆ ಒರಿಜಿನಲ್ ನ ತಾನಾಗೆ ಹುಡುಕೊಂಬರ್ತಾನೆ. ಗೋಲ್ಡ್ ರಾಬ್ರಿ ಐಡಿಯಾ ಕೇಕ್ ಐಡಿಯಾನೆ. ಕೇಕ್ ಇಟ್ಟವನು ದುಡಿದ್ ತಿಂತೀಯೋ ಪಡೆದ್ ತಿಂತೀಯೋ ತೇರಾ ಮರ್ಸಿ. ದೊರೆ ಆಗ್ತೀಯೋ ಗುಲಾಮ್ ಆಗ್ತೀಯೋ ದುಡ್ಡು ದುಡ್ಡು ಡಿಸೈಡ್ ಮಾಡುತ್ತೆ. ಬಂಗಾರ ಇಟ್ಟವ್ರೆ. ಗನ್ ತೋರಿಸಿ ತಗೋತ್ಯೋ, ದುಡ್ಡು ಕೊಟ್ಟು ತಗೋತ್ಯೋ, ತೇರಾ ಮರ್ಸಿ. ನಿನ್ನ ಐಡಿಯಾ ಇಂದ ನನ್ನ ಲೈಫ್ ಚೇಂಜ್ ಆಗೋಯ್ತು. ನಿನ್ನ ಐಡಿಯಾ ಊಟ ತುಂಬಾ ಹಂಚಿದ್ದೀನಿ. ನೀನ್ ಸತ್ತು, ನಾನ್ ಸತ್ತು, ಐಡಿಯಾ ಮಾತ್ರ ಸಾಯಲ್ಲ ಬಾಸ್. ಐಡಿಯಾ ಮಾತ್ರ ಸಾಯಲ್ಲ.
Rivangelo! Physically! Mentally! Philosophically! Spiritually to Rivangelo! Revolution! Revolution! ನಾಳೆ ಸುತ್ತು ನಾಳೆ ಸುತ್ತು ನನ್ನ ನಾಳೆ ಸತ್ತೋಯ್ತು. ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ರುದ್ರೇಶ್ ಅವ್ರ ಮನೆ ಅಮ್ಮ. ಬನ್ನಿ ಒಳಗೆ. ನಮ್ಮ ಮನೆ ಅಡ್ರೆಸ್ ಹೆಂಗ್ ಸಿಕ್ತು? ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಕೊನೆಗೊಬ್ಬ ಸಿಕ್ಕ, ಅವನಿಗೆ ದೃಷ್ಟಿ ಇಲ್ಲ. ನಮ್ ಬಾಂಡು ಅವನು ಹಿಂಗೋಗಿ ಅಂದ. ಅದ್ರ ಪ್ರಕಾರನೇ ಬಂದು ಇಲ್ಲಿ ಬೆಲ್ ಒತ್ತಿದ್ರೆ ನಿಮ್ದೇ ಮನೆ. ಇದು ಚಕ್ರವ್ಯೂಹ ಹಣದ ಮೋಹ. ರೇ ರುದ್ರೇಶ್ ಸರ್, ಮುನ್ರಾಜನ್ ಕಳ್ಸಿದ್ದೀನಿ. ನೀವು ಇಮಿಡಿಯೇಟ್ ಆಗಿ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ಎಸ್ ಸರ್. ಮಹಾರಾಜ್ ಚರಕ ನಿಮ್ದೇನ್ರಿ? ನೂಲ್ ತೆಗೆದು ತೋರಿಸಿ. ನಿಮ್ಗೆಲ್ಲಿಂದ ಸಿಕ್ತು? ಲಾಕ್ಔಟ್ ಆಗಿರೋ ನಮ್ಮ ಫ್ಯಾಕ್ಟ್ರಿಲಿ ಪಾಪ ಹೆಣ್ಮಕ್ಳು ಈ ಒಣಗಿದ ಕಡ್ಡಿಗಳನ್ನೆಲ್ಲ ಹಾಕೊಂಡು ಬರ್ತಾರೆ. ಅದ್ರಲ್ಲಿ ಒಬ್ಳು ಇದೇನೋ ನೋಡಪ್ಪ ಅಂತ ಹಿಂಗ್ ತೋರ್ಸಿದ್ಲು. ನೋಡಿದ್ರೆ ಗನ್ನು ಕ್ರಮ. ಅವತ್ತೇನಾದ್ರೂ ಅವಳು ಒತ್ತು ಬಿಟ್ಟಿದ್ರೆ. ಏನೋ ಮಗನೇ ಸಸ್ಪೆಂಡ್ ಆದೆ ಅಂದೆ. ಲಕ್ಷ್ಮಮ್ಮ, ನನಗೆ ಮಾತಾಡಕ್ಕಾಗಲ್ಲ, ನನಗೆ ಅರ್ಜೆಂಟ್ ಕೆಲಸ ಇದೆ. ಮಾಧವನವರೇ ಬನ್ನಿ, ಹಾಗೆ ಹೋಗ್ತಾ ನಿಮಗೆ ಡ್ರಾಪ್ ಮಾಡ್ಬಿಡ್ತೀನಿ. ಮಗಾಯಿ ಫೀನಿಕ್ಸ್ ಹೇಗೆ ಪರಿಚಯ ನಿಮಗೆ? ಒಂದೇ ಜಾಗದವರು, ಮನುಷ್ಯ ಸಂಬಂಧ. ನಿಮ್ಮ ಹತ್ರ ಬರೋರಿಗೆಲ್ಲ ಹೀಗೆ ಬ್ರೈನ್ ವಾಶ್ ಮಾಡ್ತೀರಾ ನೀವು? ಜನ ನನ್ನ ಹತ್ರ ಸಮಸ್ಯೆ ಹೇಳ್ಕೊಂಡು ಪರಿಹಾರ ಕೇಳಕ್ ಬರ್ತಾರೆ. ಕೆಟ್ಟದು ಒಳ್ಳೇದು ಎಲ್ಲ ಮಾತಾಡ್ತೀನಿ. ಅವರೊಳಗಿರೋ ದೇವ್ರಿಗೆ ಯಾವ ಉತ್ತರ ಪರಿಹಾರ ಕೊಡುತ್ತೆ ಅನ್ನೋದು ನನಗೇನು ಗೊತ್ತು. ಗೋಡಾದಲ್ಲಿ ಮಕ್ಕಳು ಗನ್ ಮಾಡೋದನ್ನ ಬಿಟ್ಟು ಎಲ್ರೂ ನೂಲು ತೆಗಿಲಿ ಅನ್ನೋದು ನಿಮ್ಮ ಆಸೆ. ಎಲ್ಲ ಮಕ್ಕಳ ಕೈಲಿ ಗನ್ನಿದ್ರೆ ದೀಪಾವಳಿ ಅನ್ಕೋಬೋದು. ಅದೇ ಎಲ್ಲ ಯುವಕರ ಕೈಲಿ ಗನ್ನಿದ್ರೆ ಆ ದಿನ ಏನಂತ ಕರೆಯೋಣ? ಅದಕ್ಕೆ ಎಲ್ಲ ಮಕ್ಕಳ ಕೈಲೂ ಚರ್ಕ ಕೊಟ್ಟು ಅವರು ನೂಲು ತೆಗೀತಾ ಪ್ರಕೃತಿ ಸದ್ದನ್ನು ಕೇಳಿಕೊಂಡು ಮನುಷ್ಯರಾಗ್ಲಿ ಅನ್ನೋದು ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ, ಖಂಡಿತವಾಗ್ಲು. ಕಳೆದೋಗಿರೋ ಗನ್ನೇ ಸಿಗ್ತಲ್ಲ, ಮತ್ತಿನ್ಯಾಕೆ ಟೆನ್ಷನ್? ದಿನಕ್ಕೊಬ್ರೊಬ್ರು ನಿಗರ್ಕೋತಾ ಇದ್ರೆ ಟೆನ್ಷನ್ ಆಗದೆ ಇನ್ನೇನ್ ಮಾಡ್ತಾರೆ? ಏನಾಯ್ತು? ರುದ್ರ ಲಾಸ್ಟ್ ದ ಗನ್, ವೆಂಟ್ ಇನ್ ಸರ್ಚಿಂಗ್ ಆಫ್ ದಟ್ ಗನ್, ವೇರ್ ದೇ ಮ್ಯಾನುಫ್ಯಾಕ್ಚರ್ ಅಂಡ್ ಸೂಟ್ ದ ಓನರ್ ಇಟ್ ಸೆಲ್ಫ್. ಲೋಹಿತ್, ಗಾಡಿ ಸೈಡ್ಗೆ ಹಾಕ್ರಿ. ಓಕೆ ಸರ್. ಮುನ್ರಾಜು ಸರ್, ನೀವು ಮಾದೇವಪ್ಪನವ್ರನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ ಹೊರಟ್ಬಿಡಿ. ನಾನು ಅಲ್ಲ ಸರ್, ಸಾಹೇಬ್ರು ಕೇಳಿದ್ರೆ ನಾನೇನು ಹೇಳಿ ಸರ್? ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ ಬಿಡ್ರಿ. ಮಾದೇವಪ್ಪನವ್ರೆ ಬರ್ತೀನಿ. ಅಲ್ಲ ಸರ್ ಸರ್ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಪ್ಪನ ತಿಂದೆ. ಹೇಳ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆದ್ರೂ ನನ್ಗೊಂದು ಡೌಟು. ಏನ? ನೀನ್ ಶೂಟ್ ಮಾಡಿದ್ದು ಬೈಕ್ ತಾನೆ? ಅದು ಹೆಂಗೆ ಎನ್ಕೌಂಟರ್ ಅಂತ ಸಾಬೀತ್ ಮಾಡ್ತೀಯಾ? ಅಲ್ಲ, ಈ ನೂಲ್ ತೆಗಿಯೋ ಮಹಾರಾಜ ಯಾರು? ರುದ್ರ ಹಲೋ? ಈ ಒಂದು ರಾತ್ರಿ ಆ ಹುಡುಗಿ ನಿಮ್ ಜೊತೆಲೇ ಇರಲಿ. ಇವತ್ತು ಸೂರ್ಯ ಮುಳುಗಿ ನಾಳೆ ಬೆಳಗ್ಗೆ ಹುಟ್ಟೋದ್ರೊಳಗೆ ಆ ಜೀವಕ್ಕೆ 100 ಕೋಟಿ ಬೆಲೆ ಕಟ್ಟಿದ್ದಾರೆ. ಆ ಮಗುನ ಕಾಪಾಡೋ ಜವಾಬ್ದಾರಿ ನಿಮ್ದು. ಓಕೆ ಸರ್.